ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಅಮ್ಮ, ಅಕ್ಕನ ಉಡ್ಬಿ ಭಾವನನ್ನ ತೋರಿಸಮ್ಮ ಎಂದು ಓಡಿ ಬಂದಳು ಸಂಧ್ಯಾ. ಈಗ ತಾನೇ ಅಲ್ವಾ ಬಂದಿದ್ದು, ಹೋಗೋಣ ಬಿಡು, ಆತುರ ಯಾಕೆ ಎಂದಳು ಸಂಧ್ಯಾ ತಾಯಿ ಜಾನಕಿ. ಅಮ್ಮ, ಭಾವ ಯಾವ ರೀತಿ ಇದ್ದಾನೆ, ನಿಮಗೆಲ್ಲ ಇಷ್ಟ ಆದ್ನಾ ಇಲ್ವಾ? ನಾನು ದೂರ ಇದ್ದೀನಿ ಅಂತ ಹೇಳಿ ಯಾರೂ ನನ್ನನ್ನು ಕರೆಯಲೇ ಇಲ್ಲ. ನಾನಿಲ್ಲದೆ ಎಂಗೇಜ್ಮೆಂಟ್ ಸಹ ಆಗೋಗಿದೆ. ಈಗಲೂ ಸಹ ನನ್ನನ್ನು ಪರಿಚಯ ಮಾಡದೇ ಇದ್ದರೆ ನನಗೆ ಯಾವ ರೀತಿ ಜೋಶ್ ಇರುತ್ತದೆ ಹೇಳು? ಅಕ್ಕನ ಮದುವೆ ಅಂದರೆ ತಂಗಿಯರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನನಗೆ ಯಾವುದೇ ರೀತಿಯ ಎಂಜಾಯ್ಮೆಂಟ್ ಇಲ್ಲದೆ ಮಾಡಿದ್ರಿ. ನಾಳೆನೇ ಮದುವೆ, ಇಲ್ಲಿಯ ತನಕ ಭಾವನನ್ನು ನೋಡಲೇ ಇಲ್ಲ ಅಂದರೆ ಎಷ್ಟೊಂದು ಶೇಮ್ ಎಂದು ಕೇಳಿದಳು ಸಂಧ್ಯಾ ಮೂತಿ ಮುನಿಸಿಕೊಂಡು. ಆಗ ತಾನೇ ಅಲ್ಲಿಗೆ ಬರುತ್ತಿರುವ ಸಂಧ್ಯಾ ದೊಡ್ಡಮ್ಮ ಸಂಧ್ಯಾಳನ್ನು ನೋಡಿ, ಏನೇ, ಯಾರಿಗೆ ಶೇಮ್ ಎನ್ನುತ್ತಾ ಸಂಧ್ಯಾ ಮೂಗನ್ನು ಹಿಡಿದು ಹೇಳಿದಳು. ನನಗೆ ದೊಡ್ಡಮ್ಮ, ಇಲ್ಲಿಯ ತನಕ ನನಗೆ ಭಾವನನ್ನು ತೋರಿಸಲೇ ಇಲ್ಲ. ನಾನು ಅಕ್ಕನಿಗಿಂತ ಚೆನ್ನಾಗಿದ್ದ ಮಾತ್ರಕ್ಕೆ ಹುಡುಗನಿಗೆ ಅಕ್ಕನ ಜೊತೆ ಎಂಗೇಜ್ಮೆಂಟ್ ಆದಮೇಲೂ ನನ್ನನ್ನು ಹೇಗೆ ಮದುವೆ ಮಾಡಿಕೊಳ್ಳುತ್ತಾನೆ ಅಂತ ಭಯಪಡುತ್ತಿದ್ದೀರಿ ಎಂದು ಕೇಳಿದಳು, ಉಕ್ಕಿ ಬರುತ್ತಿರುವ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡು ನಗುವುದಕ್ಕೆ ಪ್ರಯತ್ನಿಸುತ್ತಾ. ಆ ರೀತಿ ಏನೂ ಇಲ್ಲಮ್ಮ, ಪಾಪ ನಿಮ್ಮ ಅಕ್ಕನಿಗೆ ಗೊತ್ತಿಲ್ಲ. ನಿಮ್ಮ ದೊಡ್ಡಪ್ಪನಿಗೆ ಹುಷಾರಿಲ್ಲದೆ ಇದ್ದಾಗ ಅವರನ್ನು ನೋಡಲು ಅವರ ಸ್ನೇಹಿತ ಶಿವರಾಮ್ರವರು ಬಂದಿದ್ದರು. ಆಗ ಮಾತನಾಡುತ್ತಾ ಮಾತುಗಳ ಮಧ್ಯದಲ್ಲಿ ಅವರ ಮಗ ಹಾಗೂ ನಿಮ್ಮ ಅಕ್ಕನ ವಿಷಯ ಬಂದಿತು. ಅವರಿಲ್ಲದೆ ಅವರ ನಿಶ್ಚಿತಾರ್ಥವನ್ನು ಮಾಡಿ ಮುಗಿಸಿದರು ನಿಮ್ಮ ದೊಡ್ಡಪ್ಪ. ಪಕ್ಕದ ರೂಮಿನಲ್ಲಿ ನಿಮ್ಮ ಅಕ್ಕ ಮದುವೆ ಹೆಣ್ಣಿನ ವೇಷದಲ್ಲಿ ಇರುವ ಕಾಳಿಯ ಥರ ಇದ್ದಾಳೆ. ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೋಗಿ ಅಲ್ಲಿ ಸ್ವಲ್ಪ ನೋಡಮ್ಮ ಎಂದಳು. ವಿಪರೀತವಾದ ಕರುಣೆಯ ದುಃಖದಿಂದ ಅಕ್ಕ ದೀಪಿಕಾಳ ಬಳಿ ಬಂದಳು. ಅಕ್ಕ, ಇಲ್ಲಿ ನೋಡು. ಏನಕ್ಕೆ? ನಾನು ಯಾವ ರೀತಿ ಅಳ್ತಿದ್ದೀನಿ ಅಂತ ನೋಡುವುದಕ್ಕೆ ಬಂದೀಯಾ? ಹೋಗು ಇಲ್ಲಿಂದ ಮೊದಲು. ನಾನೇನು ಮಾಡಿದೆ ಅಕ್ಕ? ನನಗೂ ಈಗಲೇ ಗೊತ್ತಾಗಿದ್ದು ನಿನ್ನ ಮದುವೆಯ ಬಗ್ಗೆ. ದೊಡ್ಡಪ್ಪ ಯಾಕೆ ಈ ರೀತಿ ಮಾಡಿದ್ರು? ಅಪ್ಪ ಆದರೂ ನೋಡ್ತಾ ಹೇಗೆ ಸುಮ್ಮನಿದ್ರು? ಓದ್ಕೊಂಡಿರುವವರೇ ಅಲ್ವಾ? ಏನೋ ಕಣೆ, ನನಗೆ ತಲೆ ತಿರುಗುತ್ತಿದೆ. ಅರ್ಜೆಂಟಾಗಿ ಬರೋಕ್ಕೆ ಹೇಳಿ ನನ್ನನ್ನು ಈ ರೀತಿ ಮದುವೆ ಹೆಣ್ಣಾಗಿ ಅಲಂಕಾರ ಮಾಡಿದರು. ಅಪ್ಪ ಈ ಊರಿಗೆ ಬಂದು 10 ದಿನಗಳಾಗಿದೆ. ಮೊನ್ನೆ ತನಕ ಧಾರವಾಡದಲ್ಲಿಯೇ ತಾನೇ ಇದ್ದಿದ್ದು. ಅಷ್ಟರಲ್ಲೇ ಮದುವೆ ಹೇಗೆ ಮಾಡಿಬಿಡ್ತಾರೆ? ಒರಟು ಮನುಷ್ಯರು, ಒರಟು ಕೆಲಸಗಳು. ನಾನೇನಾದರೂ ಅಜ್ಜಿನಾ? ಇಷ್ಟಕ್ಕೂ ಮದುವೆ ಗಂಡನ್ನು ನೋಡ್ದ ಅಕ್ಕ ಎಂದು ಕೇಳಿದಳು ಸಂಧ್ಯಾ. ಹಾಂ, ನೋಡಿದೆ ಒಂದು ಬಾರಿ. ಕುಸ್ತಿಗಳಲ್ಲಿ ಫೈಟ್ ಮಾಡುವವನ ಥರ ಇದ್ದಾನೆ, ಒಳ್ಳೆಯ ದೇಹವನ್ನು ಬೆಳೆಸಿಕೊಂಡು. ಅದೇನೇ ಅಕ್ಕ ಆ ರೀತಿ ಹೇಳಿಬಿಟ್ಟೆ? ಚೆನ್ನಾಗಿಯೇ ಇದ್ದಾನಲ್ವಾ? ಆಗಲೇ ನಾನು ನೋಡಿಕೊಂಡು ಬಂದೆ. ಚೆನ್ನಾಗಿದ್ರೆ ನೀನೇ ಮಾಡ್ಕೊ ಅವನನ್ನು ಎಂದಳು ದೀಪಿಕಾ. ಹಾಂ, ಹೇಗೆ ಕಣೆ, ಅಪ್ಪನಿಗೆ ಗೊತ್ತಾದರೆ ಒದಿಯುತ್ತಾರೆ ಎಂದಳು ಸಂಧ್ಯಾ ವಾತಾವರಣವನ್ನು ಹಗುರಗೊಳಿಸೋಣ ಅಂತ. ಸಂಧ್ಯಾ, ಇದು ಕಾಮಿಡಿ ಅಲ್ಲ, ಸೀರಿಯಸ್. ಸರಿ, ಈಗ ಏನು ಮಾಡೋಣ? ಏನೋ ಕಣೆ, ಗೊತ್ತಿಲ್ಲ. ಮದುವೆ ಅಂತೂ ನಡೆಯೋದಿಲ್ಲ ಎಂದಳು ದೀಪಿಕಾ. ಅದೇನೇ, ದೊಡ್ಡಪ್ಪನಿಗೆ ಮತ್ತೆ ಹುಷಾರಿಲ್ದಂಗಾದ್ರೆ ಮೊದಲು ಒಂದು ಬಾರಿ ದೊಡ್ಡಪ್ಪನ ಜೊತೆ ಮಾತನಾಡು ಎಂದಳು ಸಂಧ್ಯಾ. ಅಮ್ಮೋ, ಇವಳು ಹೇಳಿದ್ರೂ ಹೇಳಿಬಿಡ್ತಾಳೆ, ಸೈಲೆಂಟಾಗಿ ಕೆಲಸ ಮಾಡಿಬಿಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ದೀಪಿಕಾ, ಬಾ ಸಂಧ್ಯಾ, ಇಲ್ಲಿ ಮಲಗೋಣ ಎನ್ನುತ್ತಾ ಮಂಚದ ಮೇಲೆ ಸಂಧ್ಯಾ ಪಕ್ಕದಲ್ಲಿಯೇ ಮಲಗಿಕೊಂಡಳು ದೀಪಿಕಾ. ಸ್ವಲ್ಪ ಹೊತ್ತಿಗೆ ಜೋರಾಗಿ ಕಿರಚಾಡುತ್ತಿರುವ ದೊಡ್ಡಪ್ಪ ಹಾಗೂ ಅಳುತ್ತಿರುವ ದೀಪಿಕಾ ಕಾಣಿಸಿದರು ಸಂಧ್ಯಾಗೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ. ನನ್ನಿಂದ ಆ ಹಳ್ಳಿಯಲ್ಲಿ ಇರಲು ಆಗುವುದಿಲ್ಲ. ಅದರಲ್ಲೂ ಆ ಹುಡುಗ ರೈತನು. ಸಿಟಿಯಲ್ಲೇ ಇರುವ ಅವಕಾಶವೇ ಇಲ್ಲ. ನನಗೇನೋ ಹಳ್ಳಿಯಲ್ಲಿ ಅಲ್ಲದೆ ಸಿಟಿಯಲ್ಲೇ ಇರಬೇಕು ಅಂತ ಆಸೆ. ಆ ರೀತಿ ಇರುವಾಗ ಹೇಗೆ ನಮ್ಮ ಅಭಿರುಚಿಗಳು ಬೆರೆಯುತ್ತವೆ? ನನಗೆ ಈ ಮದುವೆ ಇಷ್ಟ ಇಲ್ಲ. ಇಷ್ಟಕ್ಕೆ ಈ ಮದುವೆಯನ್ನು ನಿಲ್ಲಿಸಿಬಿಡಿ ಎಂದಳು ದೀಪಿಕಾ ಕೋಪಾವೇಶಗಳಿಂದ. ಇಲ್ಲಿಯ ತನಕ ಬಂದ ಮೇಲೆ ಮದುವೆ ನಿಲ್ಲಿಸುವುದು ಏನು? ಆದರೂ ಅವನು ರೈತನೇ ಆಗಿರಬಹುದು, ಆದರೆ ಓದಿಕೊಳ್ಳದೇ ಇರುವವನಲ್ಲ. ಅಗ್ರಿಕಲ್ಚರ್ ಓದಿದ್ದಾನೆ. ಅದರಲ್ಲಿ ಎಷ್ಟೋ ಹೊಸ ಹೊಸ ಪದ್ಧತಿಗಳನ್ನು ಕಲಿತು ಅದರ ಮುಖಾಂತರ ವ್ಯವಸಾಯವನ್ನು ಮಾಡುತ್ತಿದ್ದಾನೆ. ಬಾಯಿ ಮುಚ್ಕೊಂಡು ಮದುವೆ ಮಾಡಿಕೊ. ಅಭಿರುಚಿಗಳಂತೆ ಅಭಿರುಚಿಗಳು, ಅವೇ ಬೆರೆಯುತ್ತವೆ ಬಿಡು, 3 ರಾತ್ರಿಗಳು ನಿದ್ದೆ ಆದರೆ ಎಂದರು ದೀಪಿಕಾ ತಂದೆ ರಾಮಪ್ಪನವರು ಕೋಪದಿಂದ. 3 ರಾತ್ರಿಗಳು ಅಲ್ಲ, 3 ಕ್ಷಣಗಳು ಸಹ ಬೆರೆತು ಜೊತೆಯಲ್ಲಿ ಇರಲು ಆಗುವುದಿಲ್ಲ. ಪ್ಲೀಸ್ ಅಪ್ಪ, ಅರ್ಥ ಮಾಡಿಕೊಳ್ಳಿ ಎಂದು ಅಳುತ್ತಿರುವ ಅಕ್ಕನನ್ನು ನೋಡಿ ತಾನೂ ಅಳುತ್ತಾ ಕುಳಿತುಕೊಂಡಳು ಸಂಧ್ಯಾ. ಅಕ್ಕನನ್ನು ನೋಡುವುದಕ್ಕೆ ಹುಡುಗನ ಕಡೆಯವರು ಬರುತ್ತಲೇ ಇದ್ದಾರೆ. ನಮಗ್ಯಾರಿಗೂ ಮಾತನಾಡಿಕೊಳ್ಳುವುದಕ್ಕೆ ಸಮಯವೇ ಸಿಗಲಿಲ್ಲ.
ಎಲ್ಲ ಟೆನ್ಷನ್ ಆಗಿದೆ. ಮದುವೆಯ ಗಂಡು ಭರತ್ ರವರ ಅತಿಥಿಗಳಿಗೆಲ್ಲ ಅತಿಥಿ ಸತ್ಕಾರಗಳನ್ನು ಮಾಡುತ್ತಾ ಏನು ನಡೆಯುತ್ತೋ ಅಂತ ನೋಡುತ್ತಾ ಕುಳಿತುಕೊಂಡಿದ್ದೇವೆ. ಅಕ್ಕ ದೀಪಿಕಾ ದಿನವೆಲ್ಲ ಅಳುತ್ತಲೇ ಇದ್ದಾಳೆ. ಅವಳ ಮಾತು ಯಾರೂ ಕೇಳುತ್ತಿಲ್ಲ. ದೊಡ್ಡಪ್ಪನಿಗೆ ಅಕ್ಕಪಕ್ಕದ ಊರುಗಳಲ್ಲಿ ಒಳ್ಳೆಯ ಹೆಸರು ಇದ್ದಿದ್ದರಿಂದ ಒಂದು ಫೋನ್ ಕಾಲ್ ಮಾಡಿದರೆ ಎಲ್ಲ ಮನೆಗೆ ಬಂದು ಬಿಡುತ್ತಿದ್ದವು. ನಾಳೆ ಬೆಳಗ್ಗೆ 9 ಗಂಟೆಗೆ ಮದುವೆಯ ಮುಹೂರ್ತ. ತುಂಬ ಸುಸ್ತಾಗಿದ್ದರಿಂದ ಚೆನ್ನಾಗಿ ನಿದ್ದೆ ಮಾಡಿದಳು. ಮುಂಜಾನೆ 2 ಗಂಟೆಗೆ ಅಮ್ಮನು ಬಂದು ತಟ್ಟಿ ಎಬ್ಬಿಸುತ್ತಿದ್ದರೆ ನಿಧಾನವಾಗಿ ಮೈ ಮುರಿದುಕೊಂಡು ಎದ್ದೆನು. ಅಮ್ಮ ಅಳುತ್ತಾ, ಬೇಗ ಎದ್ದೇಳಮ್ಮ, ನೀನೇ ಈಗ ಮದುವೆಯ ಹೆಣ್ಣು ಎಂದು ಎಬ್ಬಿಸಿದಳು. ಆ ಮಾತು ಕೇಳಿ ಶಾಕ್ ಆಗಿ ನಿದ್ದೆ ಮತ್ತೆಲ್ಲ ಹೋಗಿ ಎದ್ದು ಕುಳಿತು, ಅಮ್ಮ ಏನು ಮಾತನಾಡ್ತಿದೀಯಾ ಎಂದು ಜೋರಾಗಿ ಕಿರುಚಿದಳು ಸಂಧ್ಯಾ. ಹೌದಮ್ಮ, ದೀಪಿಕಾ ಕಾಣಿಸುತ್ತಿಲ್ಲ. ನಿನಗೆ ಏನಾದರೂ ಹೇಳಿದ್ಲಾ? 2 ಗಂಟೆಗಳಿಂದ ಹುಡುಕುತ್ತಿದ್ದೀವಿ. ಫೋನ್ ಸಹ ಇಲ್ಲೇ ಬಿಟ್ಟೋಗಿದ್ದಾಳೆ. ಪಕ್ಕದಲ್ಲೇ ಇರುವ ದೀಪಿಕಾ ಫೋನ್ ತೆಗೆದುಕೊಂಡು ಎಲ್ಲ ಹುಡುಕಲು ಸ್ಟಾರ್ಟ್ ಮಾಡಿದಳು ಸಂಧ್ಯಾ. ಅಷ್ಟರಲ್ಲೇ ಅಪ್ಪ ದೊಡ್ಡಪ್ಪ ಜೊತೆಯಾಗಿ ಬಂದು ಪಕ್ಕದಲ್ಲಿ ಕುಳಿತುಕೊಂಡು, ಅಮ್ಮ ಸಂಧ್ಯಾ, ನಾನು ಅವರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ನೀನು ಒಪ್ಪಿಕೊಳ್ಳದಿದ್ದರೆ ನಮಗೆ ಸಾವೇ ದಿಕ್ಕಮ್ಮ. ನೀನು ಚಿಕ್ಕ ಮಗು, ನಿನ್ನ ಕಾಲುಗಳು ಹಿಡಿದುಕೊಳ್ಳಬಾರದು. ಆದರೆ ಆಶೀರ್ವಾದ ಮಾಡುತ್ತೇನೆ, ದಯವಿಟ್ಟು ಈ ಮದುವೆಗೆ ಒಪ್ಪಿಕೊಮ್ಮ. ಮದುವೆಗೆ ಬಂದವರಿಗೆ ಮದುವೆ ಹೆಣ್ಣು ಯಾರು ಅಂತ ಗೊತ್ತಿಲ್ಲ. ಇನ್ನು ಅತಿಥಿಗಳ ಬಗ್ಗೆ ಅಂತೀಯ, ತಪ್ಪದು, ಎಲ್ಲ ಭರಿಸಬೇಕು. ನನ್ನ ಮರ್ಯಾದೆ ಹೋಗದ ಹಾಗೆ ನೀನೇ ಕಾಪಾಡಬೇಕಮ್ಮ ಎಂದು ಸಂಧ್ಯಾ ಕೈಗಳನ್ನು ಹಿಡಿದುಕೊಂಡು ಕೇಳಿಕೊಂಡರು ಅವರ ದೊಡ್ಡಪ್ಪ ರಾಮಪ್ಪನವರು. ದೊಡ್ಡಪ್ಪ, ನನಗೆ ಮದುವೆನಾ? ಅದು ಅಕ್ಕನನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿರುವ ಹುಡುಗನ ಜೊತೆ. ಅಕ್ಕನು ಬಂದು ಬಿಡುತ್ತಾಳೆ ದೊಡ್ಡಪ್ಪ, ನೀನು ಗಾಬರಿ ಬಿದ್ದು ನನ್ನನ್ನು ಗಾಬರಿಪಡಿಸಬೇಡ ಎಂದಳು ಸಂಧ್ಯಾ ಅಳುತ್ತಾ. ಸಂಧ್ಯಾ, ದೊಡ್ಡಪ್ಪ ಇಷ್ಟೊಂದು ಹೇಳುತ್ತಿದ್ದರೆ ನಿನಗೆ ಅರ್ಥವಾಗುತ್ತಿಲ್ವಾ? ನೀನು ದೀಪಿಕಾ ಥರ ತಯಾರಾಗುತ್ತಿದ್ದೀಯಾ ಎಂದು ಕಿರುಚಾಡಿದನು ಸಂಧ್ಯಾ ತಂದೆ ಭಾಸ್ಕರ್. ಮಧ್ಯದಲ್ಲಿ ನಾನೇನು ಮಾಡಿದೆ ಅಪ್ಪ? ನೀವೇ ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದ್ರಿ, ಈಗ ನೀವೇ ಬೈಯುತ್ತಿದ್ದೀರಿ ಎಂದಳು ಸಂಧ್ಯಾ ಅಳುತ್ತಾ. ನಾವೇ ಹೆತ್ತಿದ್ದು ಕೂಡ. ನಿಮಗೆ ಯಾವುದು ಸರಿ, ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗೇ ಗೊತ್ತು. ಇವಳನ್ನ ಬೇಗ ಮದುವೆ ಹೆಣ್ಣನ್ನ ಮಾಡಿ, ಬೇಗ ರೆಡಿ ಮಾಡಿ ಎಂದು ಗಾಬರಿಪಡಿಸುತ್ತಿದ್ದಾರೆ. ತನ್ನ ಅಭಿಪ್ರಾಯವೇನೂ ಬೇಕಿಲ್ಲ ಎನ್ನುವ ಥರ. ಸಂಧ್ಯಾ ಸುತ್ತಲೂ ಹೆಂಗಸರೆಲ್ಲ ಸುತ್ತಿಕೊಂಡು ಆತುರಾತುರವಾಗಿ ರೆಡಿ ಮಾಡುತ್ತಿದ್ದಾರೆ. ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲವೇನೋ, ತಲೆಯೆಲ್ಲ ದಿಮ್ ಎನ್ನುತ್ತಿದೆ ಸಂಧ್ಯಾಗೆ. ತಪ್ಪು ಮಾಡಿದವಳ ಥರ ತಲೆ ಬಗ್ಗಿಸಿಕೊಂಡೇ ಇದ್ದಾಳೆ. ಹೌದು, ಅಕ್ಕ ಎಲ್ಲಿಗೆ ಹೋಗಿದ್ದಾಳೆ? ನಾವಿದ್ದ ಹಾಸ್ಟೆಲ್ ಸಹ ಖಾಲಿ ಮಾಡಿ ಬಂದ್ಬಿಟ್ವಿ. ಫೋನ್ ಸಹ ಇಲ್ಲೇ ಬಿಟ್ಟೋಗಿದ್ದಾಳೆ. ಏನಾಗ್ಬಿಟ್ಟಿದ್ದಾಳೆ? ಗೌರಿ ಪೂಜೆಯನ್ನ ಮಾಡಿ ಮುಗಿಸಿದ ಸಂಧ್ಯಾಳನ್ನು ಕರೆದುಕೊಂಡು ಹೋಗಿ ಹಸಿಮಣಿಯ ಮೇಲೆ ಕುಳಿಸಿದರು. ನಗೋದ ಹಳೋದ ಗೊತ್ತಿಲ್ಲದ ಸ್ಥಿತಿ. ಎಲ್ಲ ಚೆನ್ನಾಗಿ ನಡೆದಿದ್ದರೆ ಅಕ್ಕನ ಪಕ್ಕದಲ್ಲಿ ಕುಳಿತುಕೊಂಡು ಎಂಜಾಯ್ ಮಾಡುತ್ತಿದ್ದಳು. ಈಗ ಅವಳೇ ಮದುವೆ ಹೆಣ್ಣಾಗಿ ಕುಳಿತುಕೊಂಡಿದ್ದಾಳೆ. ಸಂಧ್ಯಾ ನಿಧಾನವಾಗಿ ತಲೆ ತಿರುಗಿಸಿ ಭರತ್ನನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಭಾವನೆ ಕಾಣಿಸಿತು. ಅದು ನಾಚಿಕೆಯಂತೂ ಅಲ್ಲ. ತಕ್ಷಣವೇ ತಲೆ ತಿರುಗಿಸಿಕೊಂಡು ಬಿಟ್ಟಳು ಸಂಧ್ಯಾ. ಅಕ್ಕ ಮಾಡಿದ ಕೆಲಸಕ್ಕೆ ಪಾಪ ಈ ರೀತಿ ಅಲ್ಲದೆ ಇನ್ಯಾವ ರೀತಿ ಇರುತ್ತಾನೆ. ಆದರೂ ಇಷ್ಟಕ್ಕೆ ಬಿಟ್ಟು ಬಿಡದೆ ಈ ಮದುವೆಯನ್ನ ನನ್ನ ತಲೆ ಮೇಲಕ್ಕೆ ತಂದಿದ್ದಾರೆ. ಇನ್ನು ನನ್ನ ಪರಿಸ್ಥಿತಿ ಏನು ಅಂತ ಅಂದುಕೊಳ್ಳುತ್ತಿರುವಾಗಲೇ ತನ್ನ ಕೊರಳಿಗೆ ತಾಳಿ ಕಟ್ಟಿದನು ಭರತ್. ಗಾಬರಿಯಿಂದ ಅವನ ಕಣ್ಣುಗಳೊಳಕ್ಕೆ ನೋಡಿದಳು ಸಂಧ್ಯಾ. ನಡುಗುವ ಕೈಗಳಿಂದ ತಾಳಿ ಕಟ್ಟುತ್ತಾ, ಟೆನ್ಷನ್ ಬೀಳದೆ ಕುಳಿತುಕೋ, ಆಗೋಯ್ತು ಎಂದನು. ಆಶ್ಚರ್ಯವಾಗಿ ಅನಿಸಿದರೂ ಏನೂ ಮಾತನಾಡದೆ ಹಾಗೆಯೇ ಕುಳಿತುಕೊಂಡು ಮದುವೆ ಮುಗಿಯಿತು ಅಂತ ಅನಿಸಿಕೊಂಡರು ಆ ಜೋಡಿ. ನಂತರ ನಡೆಯಬೇಕಾದ ಕಾರ್ಯಕ್ರಮಗಳನ್ನೆಲ್ಲ ಬೇಗ ಮಾಡಿ ಮುಗಿಸಿ ಸಂಧ್ಯಾಳನ್ನು ಅತ್ತೆ ಮನೆಗೆ ಕಳುಹಿಸಿ ಅವರ ಜೊತೆಯಲ್ಲಿಯೇ ದೀಪಿಕಾಳನ್ನು ಹುಡುಕಲು ಹೋದರು ಸಂಧ್ಯಾ ಅವರ ಅಪ್ಪ ಹಾಗೂ ದೊಡ್ಡಪ್ಪ. ಕಾರಿನಲ್ಲಿ ಕುಳಿತುಕೊಂಡಿದ್ದಾರೆ ವಿನಃ ಯಾರೂ ಮಾತನಾಡುತ್ತಿಲ್ಲ. ದೀಪಿಕಾ ಏನಾಗಿದ್ದಾಳೆ ಎಂಬ ಟೆನ್ಷನ್ ಬಿಟ್ಟರೆ ಬೇರೆ ಆಲೋಚನೆಯೇ ಇಲ್ಲ. ಸಂಧ್ಯಾ ಪಕ್ಕದಲ್ಲಿರುವ ಭರತ್ನನ್ನು ನೋಡಿ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಫೋನ್ ಒಂದ್ಸರಿ ಕೊಡ್ತೀರಾ ಎಂದು ಕೇಳಿದಳು. ತೆಗೆದುಕೊಳ್ಳಿ ಎಂದು ಕೊಟ್ಟನು ಭರತ್. ಸಂಧ್ಯಾ ಅವರ ಅಕ್ಕನ ನಂಬರ್ಗೆ ಕಾಲ್ ಮಾಡುತ್ತಲೇ ಇದ್ದಾಳೆ. ಯಾರೂ ಎತ್ತಲಿಲ್ಲ. ಏನೋ ಆಲೋಚನೆ ಮಾಡಿ ತನ್ನ ಫೋನ್ಗೆ ಕಾಲ್ ಮಾಡಿದಳು. ರಿಂಗ್ ಆಯಿತು. 2 ಸರಿ ಕಾಲ್ ಮಾಡಿದ ಮೇಲೆ 3ನೆಯ ಬಾರಿಗೆ ಕಾಲ್ ಪಿಕ್ ಮಾಡಿದಳು ದೀಪಿಕಾ. ಅಕ್ಕ, ನೀನೇನಾ ಎಂದಳು ಸಂಧ್ಯಾ. ಹಾ, ನಾನೇ ಕಣೆ. ನಿನ್ನ ಮೆದುಳು ಕೆಲಸ ಮಾಡುವುದಕ್ಕೆ ಇಷ್ಟು ಟೈಮ್ ಹಿಡಿಯಿತಾ ಕೋತಿ? ಅಕ್ಕ,
ಈಗ ಎಲ್ಲಿದೆಯಾ ಎಂದು ಕೇಳಿದಳು ಸಂಧ್ಯಾ. ಏನಾಯ್ತೆ? ಮನೆಯಲ್ಲಿ ಎಲ್ಲರೂ ಚೆನ್ನಾಗಿಯೇ ಇದ್ದಾರಲ್ವಾ ಎಂದು ಗಾಬರಿಯಿಂದ ಕೇಳಿದಳು ದೀಪಿಕಾ. ಹಾಂ, ಚೆನ್ನಾಗಿಯೇ ಇದ್ದಾರೆ. ಒಂದ್ಸರಿ ದೊಡ್ಡಮ್ಮನಿಗೆ ಫೋನ್ ಮಾಡು ಎಂದು ಕಾಲ್ ಕಟ್ ಮಾಡಿ ಪಕ್ಕಕ್ಕೆ ತಿರುಗು ನೋಡುವಷ್ಟರಲ್ಲಿ ತನ್ನನ್ನೇ ನೋಡುತ್ತಿರುವ ಭರತ್ ಹಾಗೂ ಅವನ ಡ್ರೈವರ್ ಕಾಣಿಸಿದರು. ನಿನಗೆ ಮೊದಲೇ ಗೊತ್ತಿತ್ತಾ ನಿಮ್ಮಕ್ಕ ಹೊರಟು ಹೋಗುತ್ತಾಳೆ ಅಂತ ಎಂದು ಕೋಪವಾಗಿ ಕೇಳಿದನು ಭರತ್. ಇಲ್ಲ, ನನಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ನಾನು ನನ್ನ ಫೋನನ್ನು ಯೂಸ್ ಮಾಡಲಿಲ್ಲ. ಅಕ್ಕ ತನ್ನ ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದಳು. ಅವಳಿಗೆ ಯಾರೂ ಬಾಯ್ ಫ್ರೆಂಡ್ಸ್ ಸಹ ಇಲ್ಲ. ಎಲ್ಲಿಗೋದರೂ ನಾವಿಬ್ಬರು ಜೊತೆಯಲ್ಲೇ ಹೋಗ್ತಿದ್ವಿ. ಇಲ್ಲಿಯ ತನಕ ಆಲೋಚನೆ ಮಾಡುವ ಅವಕಾಶ ಆಗಲಿ ಸಮಯ ಆಗಲಿ ನನಗೆ ಯಾರೂ ಕೊಡಲಿಲ್ಲ. ಈಗಲೇ ಆಲೋಚನೆ ಬಂದು ನನ್ನ ನಂಬರಿಗೆ ಫೋನ್ ಮಾಡಿದೆ. ಲಕ್ಕಿಯಾಗಿ ಕನೆಕ್ಟ್ ಆಯಿತು ಎಂದಳು ಸಂಧ್ಯಾ. ಕಾರು ಭರತ್ನ ಮನೆಗೆ ಬಂದಿತು. ಕಾರು ಹಿಡಿದು ಬಂದ ಹೊಸ ದಂಪತಿಗಳನ್ನು ಬಾಗಿಲ ಬಳಿ ನಿಲ್ಲಿಸಿ ಆರತಿಯನ್ನು ಕೊಟ್ಟು ಒಬ್ಬರ ಹೆಸರುಗಳು ಮತ್ತೊಬ್ಬರು ಹೇಳುವಂತೆ ಹೇಳಿದರು. ಅಯ್ಯೋ, ನನಗೆ ಇವರ ಹೆಸರೇನು ಅಂತ ಗೊತ್ತೇ ಇಲ್ವಲ್ಲ, ಈಗ ಹೇಗೆ ಎಂದು ಕಾರಿನ ಮೇಲೆ ಅಂಟಿಸಿರುವ ಮದುವೆ ಪೋಸ್ಟರ್ ಮೇಲೆ ಹೆಸರಿದೆಯೇನೋ ಅಂತ ನೋಡಿದಳು ಸಂಧ್ಯಾ. ಆದರೆ ಅದನ್ನು ಯಾರೋ ಸ್ವಲ್ಪ ಹರಿದು ಬಿಟ್ಟಿದ್ದರು. ಏನು ಮಾತನಾಡಬೇಕು ಅಂತ ಗೊತ್ತಿಲ್ಲದೆ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ದಾಳೆ ಸಂಧ್ಯಾ. ನಾನು ನನ್ನ ಹೆಂಡತಿ ಬಂದಿದ್ದೀವಿ, ಜಾಗ ಬಿಡಿ ಎಂದು ಹೇಳಿದ ಭರತ್ ಮಾತು ಕೇಳಿ ಸಂಧ್ಯಾ ಸಹ ನಾನು ನಮ್ಮ ಯಜಮಾನರು ಬಂದಿದ್ದೀವಿ, ಜಾಗ ಬಿಡಿ ಎಂದು ಕೇಳುತ್ತಿದ್ದರೆ ಹುಡುಗನ ಹೆಸರು ಹೇಳಮ್ಮ ಎಂದು ಕೇಳಿದರು ಅಲ್ಲಿದ್ದವರೆಲ್ಲ. ಆಗ ನಿಧಾನವಾಗಿ ಭರತ್ ಎಂದ. ಅವನ ತುಟಿಗಳನ್ನು ನೋಡಿ ತಲೆ ಬಗ್ಗಿಸಿಕೊಂಡ ಸಂಧ್ಯಾ ನಾನು ಭರತ್ರವರು ಬಂದಿದ್ದೀವಿ, ಒಳಗೆ ಹೋಗಲು ಜಾಗ ಬಿಡಿ ಎಂದು ಕೇಳಿದಳು. ಎಲ್ಲರೂ ಒಳಗಡೆಗೆ ಹೋಗಿ ಕುಳಿತುಕೊಂಡ ಮೇಲೆ ಭರತ್ ನಿಧಾನವಾಗಿ ನಿನ್ನ ಹೆಸರೇನು ಎಂದು ಕೇಳಿದನು ಸಂಧ್ಯಾ ಕಿವಿಯಲ್ಲಿ. ನಿಮಗೆ ನನ್ನ ಹೆಸರು ಗೊತ್ತಿಲ್ವಾ ಎಂದು ಕೇಳಿದಳು ಸಂಧ್ಯಾ ಆಶ್ಚರ್ಯದಿಂದ. ಗೊತ್ತಿದ್ರೆ ನಿನ್ನನ್ನು ಯಾಕೆ ಕೇಳ್ತಿದ್ದೆ ಎಂದನು ಭರತ್ ನಗುತ್ತಾ. ಸಂಧ್ಯಾ, ಎಲ್ಲರೂ ಅದೇ ರೀತಿ ಕರೆಯುತ್ತಾರೆ, ನನಗೆ ನಿಕ್ನೇಮ್ಸ್ ಏನೂ ಇಲ್ಲ ಎಂದಳು. ನನ್ನನ್ನು ಎಲ್ಲರೂ ಭರತ್ ಅಂತಾನೆ ಕರೆಯುತ್ತಾರೆ, ಅಮ್ಮ ಮಾತ್ರ ಚಿನ್ನ ಅಂತ ಕರೆಯುತ್ತಿದ್ದಳು. ನಿನಗೆ ಇಷ್ಟ ಬಂದಂತೆ ನನ್ನನ್ನು ಕರಿ ಅಂತ ಹೇಳಿ ತನ್ನ ರೂಮಿಗೆ ಹೊರಟು ಹೋದನು. ತನಗೆ ಕೊಟ್ಟ ರೂಮಿನಲ್ಲಿ ನಿದ್ದೆ ಹಿಡಿಯದೆ ತುಂಬ ಹೊತ್ತು ಹಾಗೇ ಇದ್ದು ನಂತರ ಮಹಡಿಯ ಮೇಲಕ್ಕೆ ಹೋಗಿ ಆಕಾಶವನ್ನೇ ನೋಡುತ್ತಾ ಕುಳಿತುಕೊಂಡಿದ್ದಾಳೆ. ಕೆಳಗಡೆ ಏನೂ ಸೌಂಡ್ ಆದರೆ ಗಾಬರಿಯಿಂದ ಸುತ್ತಲೂ ನೋಡಿದಳು. ಎದುರಿಗೆ ಮಹಡಿಯ ಮೇಲೆ ಮಲಗಿಕೊಂಡು ತನ್ನನ್ನೇ ನೋಡುತ್ತಿರುವ ಭರತ್ ಕಾಣಿಸಿದನು. ಎದ್ದು ಹೊರಟು ಹೋಗುತ್ತಿರುವ ಸಂಧ್ಯಾ ಕೈಯನ್ನು ಹಿಡಿದುಕೊಂಡು ಕುಳಿತುಕೋ ಎಂದನು ಭರತ್. ತಪ್ಪದು ಅನ್ನುವ ಥರ ಕುಳಿತುಕೊಂಡಳು ಸಂಧ್ಯಾ. ಅಕ್ಕನ ಮದುವೆ ನನ್ನ ಮದುವೆಯಾಗಿ ಎಷ್ಟು ಬೇಗ ಬದಲಾಯಿತು ಅಂತ ಯೋಚನೆ ಮಾಡ್ತಿದ್ದೆ. ನೀವಿಲ್ಲಿ ಏನು ಮಾಡ್ತಿದ್ರಿ? ಮದುವೆಯ ಬಗ್ಗೆನೇ ಯೋಚಿಸುತ್ತಿದ್ದೆ, ಎಲ್ಲಿಂದ ಯಾವ ಕಡೆಗೆ ತಿರುಗಿತು ಅಂತ. ಅಕ್ಕ ಮನೆಗೆ ಓದಲೋ ಇಲ್ವೋ ಎಂದು ಕಣ್ಣಲ್ಲಿ ನೀರಾಕಿಕೊಂಡಳು ಸಂಧ್ಯಾ. ಅದಕ್ಕೋಸ್ಕರ ಅಲ್ಲ, ಯಾಕೋ ತುಂಬ ಅಳಬೇಕು ಅಂತ ಅನಿಸಿತು, ಅದಕ್ಕೆ ಮೇಲಕ್ಕೆ ಬಂದೆ ಎಂದಳು ಸಂಧ್ಯಾ. ನಿಮ್ಮಕ್ಕ ಸಿಕ್ಕಿದ್ದಾಳಂತೆ, ನೀನೇ ನಿಮ್ಮಕ್ಕನನ್ನು ಕಂಡಿಡಿದೆ ಅಲ್ವಾ? ಮತ್ತೊಂದು ವಿಷಯ, ಇನ್ನೊಂದೆರಡು ದಿನಗಳಲ್ಲಿ ನಿಮ್ಮ ಅಕ್ಕನ ಮದುವೆಗೆ ಏರ್ಪಾಟುಗಳು ನಡೆಯುತ್ತಿದ್ದಾವೆ ಅಂತ ನಮ್ಮ ತಂದೆ ಹೇಳಿದ್ರು ಎಂದನು ಭರತ್. ಮತ್ತೆ ಮದುವೆ? ಯಾರ ಜೊತೆ? ಇನ್ನೂ ಬದಲಾಗಲಿಲ್ವಾ ನಮ್ಮ ದೊಡ್ಡಪ್ಪ? ಯಾಕೆ ಅಷ್ಟೊಂದು ಅರ್ಜೆಂಟ್? ಅಕ್ಕ ಎಲ್ಲಿಯ ತನಕ ಓದಳಂತ ಗೊತ್ತಿಲ್ವಾ ಅವರಿಗೆ? ನಿಮ್ಮನ್ನು ಮದುವೆ ಮಾಡಿಕೊಂಡು ನಿಮಗೆ ತೊಂದರೆ ಕೊಡದೆ ಧೈರ್ಯವಾಗಿ ಹೊರಟು ಹೋಗಿದ್ದಾಳೆ. ಆ ಟೈಮಲ್ಲಿ ಆ ರೀತಿ ಮಾಡುವುದು ತಪ್ಪೆ. ಆದರೆ ಆನಂತರ ನೀವಿಬ್ಬರು ಜೀವನ ಪೂರ್ತಿ ದುಃಖ ಪಡ್ತಿದ್ರಿ ಎಂದಳು ಸಂಧ್ಯಾ. ನಿಮ್ಮಕ್ಕ ಎಲ್ಲಿಗೂ ಹೋಗಲಿಲ್ಲ ಸಂಧ್ಯಾ. ಮದುವೆ ಇಷ್ಟ ಇಲ್ಲ ಅಂತ ನಿಮ್ಮಕ್ಕ ನಿನ್ನ ಫೋನ್ನಿಂದ ನನಗೆ ಕಾಲ್ ಮಾಡಿ ಹೇಳಿದಳು. ಇಲ್ಲಿಯ ತನಕ ಮತ್ತ್ಯಾಕೆ ಸುಮ್ಮನಿದ್ರಿ ಅಂತ ಕೇಳಿದೆ ನಾನು. ತಾನು ಎಷ್ಟೇ ಹೇಳಿದರೂ ಮನೆಯವರು ತನ್ನ ಮಾತು ಕೇಳಲಿಲ್ಲ ಅಂತ ಹೇಳಿದಳು. ಒಬ್ಬ ಹುಡುಗಿ ಇಷ್ಟೊಂದು ಧೈರ್ಯದಿಂದ ಹೇಳುತ್ತಿದ್ದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನನಗೆ ಹೇಳಿ ಮೊದಲು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಹೇಳಿ ತನ್ನ ಲಗೇಜ್ ತೆಗೆದುಕೊಂಡು ಹೊರಟಳು. ಅದನ್ನು ನೋಡಿ ನಿಮ್ಮಕ್ಕನ ಹಿಂದೆಯೇ ನನ್ನ ಫ್ರೆಂಡನ್ನು ಕಳುಹಿಸಿದೆ. ನಿಮ್ಮಕ್ಕ ಅವನ ಬಳಿಯೇ ಇದ್ದಳು. ಮದುವೆ ನಿಂತೋಯ್ತು ಅಂತ ಅಂದುಕೊಂಡೆ, ಆದರೆ ಅದರಲ್ಲೇ ನಿನ್ನನ್ನು ಸಿಕ್ಕಾಕ್ಸ್ತಾರೆ ಅಂತ ಅಂದುಕೊಳ್ಳಲಿಲ್ಲ. ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ನಾನು ಮತ್ತು ಸಂತೋಷವಾಗಿರುವುದು ಹೇಗೆ? ಆದರೆ ಆ ಅವಕಾಶ ನಿನಗೆ ಇಲ್ದಂಗೆ ಆಯಿತು ಎಂದನು ಮುಖ ಸಪ್ಪಗೆ ಮಾಡಿಕೊಂಡು. ಯಾವಾಗಲಾದರೂ ನಡೆಯಲೇಬೇಕಲ್ವ ಮದುವೆ? ಅಲ್ಲದಿದ್ದರೆ
ಮದುವೆ ಒಂದು ಅದ್ಭುತವಾದ ನೆನಪಾಗಿ ಉಳಿಯುತ್ತದೆ ಎಲ್ಲರಿಗೂ. ಆದರೆ ನನಗೆ ಅಂದುಕೊಳ್ಳದೆ ನಡೆಯಿತು. ನೀವು ಏನಂದುಕೊಳ್ಳದಿದ್ದರೆ ಒಂದು ಮಾತು ಹೇಳಲ್ಲ ಎಂದು ಕೇಳಿದಳು ಸಂಧ್ಯಾ. ಏನು ಅನ್ನುವ ಥರ ನೋಡಿದನು ಭರತ್. ನಾವಿಬ್ಬರು ಗಂಡ ಹೆಂಡತಿಯ ಥರ ಅಲ್ಲದೆ ಭಾವನಾದಿನಿ ಥರ ಇರೋಣ. ನಮ್ಮ ಅಕ್ಕನ ವಿಷಯದಲ್ಲಿ ನನಗೆ ತುಂಬ ಟೆನ್ಷನ್ ಆಗ್ತಿದೆ. ನೀವೇನು ಅಂದುಕೊಳ್ಳದಿದ್ದರೆ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ಅಕ್ಕನ ಜೊತೆ ಮಾತನಾಡಬೇಕು. ಅವಳದ್ದನ್ನು ನಾನು ಕಿತ್ಕೊಂಡಂಗೆ ಏನೋ ಒಂಥರ ಇದೆ ನನಗೆ. ದೊಡ್ಡಪ್ಪನ ಕೈಯಲ್ಲಿ ಎಷ್ಟು ಬಯಸಿಕೊಳ್ಳುತ್ತಿದ್ದಾಳೋ ಏನೋ. ಆದರೂ ಇಷ್ಟು ಬೇಗ ಮದುವೆಗಳು ಯಾಕೆ ಮಾಡುತ್ತಾರೋ ಏನೋ. ನೀವು ನನ್ನ ಬಗ್ಗೆ ಏನಂದುಕೊಂಡರೋ ನನಗೆ ಗೊತ್ತಿಲ್ಲ ಸಂಧ್ಯಾ. ಆದರೆ ನನ್ನ ಸ್ಥಿತಿ ಅದೇ. ಅಲ್ಲದಿದ್ದರೆ ಗೊತ್ತಿರುವ ಹುಡುಗಿ, ನಿಮ್ಮ ದೊಡ್ಡಪ್ಪನವರು ಹಾಗೂ ನಮ್ಮ ತಂದೆಯವರು ಚಿಕ್ಕಂದಿನ ಸ್ನೇಹಿತರು. ಆದ್ದರಿಂದ ಅಷ್ಟೊಂದು ತೊಂದರೆ ಇರುವುದಿಲ್ಲ. ಅದರಲ್ಲೂ ಎಲ್ಲರ ಥರ ನಾನು ಜಾಬ್ ಮಾಡುತ್ತಿಲ್ಲ ಎನ್ನುವ ವಿಷಯ ಆ ಹುಡುಗಿಗೆ ಗೊತ್ತಿರುತ್ತದೆ ಅಂತ ಅಂದುಕೊಂಡೆ. ಆದರೆ ನಿಮ್ಮ ಅಕ್ಕನ ಮಾತುಗಳು ಅಂದುಕೊಳ್ಳದೆ ನನ್ನ ಫ್ರೆಂಡ್ ಶ್ರೀಕಾಂತ್ ನಿಮ್ಮ ಅಕ್ಕನನ್ನು ನೋಡಲು ಅಂತ ಬಂದು ವಿಷಯವನ್ನು ಕೇಳಿಸಿಕೊಂಡು ನನ್ನ ಜೊತೆ ಹೇಳಿದನು. ಅದಕ್ಕೆ ನಿಮ್ಮಕ್ಕ ಕಾಣಿಸುತ್ತಿಲ್ಲ ಎಂಬ ವಿಷಯ ದೊಡ್ಡದಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿದೆ. ನಿಮ್ಮಕ್ಕ ಸಹ ಎಲ್ಲಿಗೆ ಹೋಗುತ್ತಿದ್ದೇನೆ ಅಂತ ಬರದೇ ಹೋಗಿದ್ದಳು. ಅಲ್ಲಿಗೆ ಹೋಗಿದ್ದಳು. ಅರ್ಧ ರಾತ್ರಿಯಲ್ಲಿ ಒಬ್ಬಳನ್ನೇ ಕಳುಹಿಸುವುದು ಇಷ್ಟವಿಲ್ಲದೆ ಅವನ ಜೊತೆ ಕಳುಹಿಸಿದೆ ಅಷ್ಟೆ ಎಂದು ಭರತ್ ಹೇಳುತ್ತಿದ್ದರೆ ಆಶ್ಚರ್ಯದಿಂದ ಕೇಳುತ್ತಾ ಕುಳಿತುಕೊಂಡಳು ಸಂಧ್ಯಾ ಅವನನ್ನೇ ನೋಡುತ್ತಾ. ಈ ವಿಷಯವನ್ನು ಅಷ್ಟೊಂದು ಈಸಿಯಾಗಿ ಹೇಗೆ ತೆಗೆದುಕೊಂಡ್ರಿ ಎಂದು ಕೇಳಿದಳು ಸಂಧ್ಯಾ. ಭರತ್ ನಗುತ್ತಾ, ಎಲ್ಲಿದ್ದೀಯ ತಾಯಿ? ಇಲ್ಲಿಯ ತನಕ? ಈ ಕಾಲದಲ್ಲಿ ಹುಡುಗಿಯರಿಗೆ ಅಮೇರಿಕದಲ್ಲಿ ಇರುವ ಹುಡುಗ ಅಥವಾ ಮ್ಯಾಕ್ಸಿಮಮ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು. ಟೀಚರ್ಸ್ಗಳಿಗೇನೆ ಮದುವೆಗಳು ಆಗ್ತಿಲ್ಲ. ನಾನೇನೋ ನನಗೆ ಇಷ್ಟ ಆಯಿತು ಅಂತ ಇರುವ ಭೂಮಿಯನ್ನು ಯಾರಿಗೂ ಯಾಕೆ ಕೊಡಬೇಕು ಅಂತ ಈ ವ್ಯವಸಾಯದೊಳಕ್ಕೆ ಹೇಳಿದೆನು. ದೇವಸ್ಥಾನದಲ್ಲಿ ಇರುವ ಪೂಜಾರಿಗಳಿಗೆ ನನ್ನ ಥರ ಇರುವ ಹುಡುಗರಿಗೆ ಇಂಚುಮಿಂಚು ಸೇಮ್ ಪ್ರಾಬ್ಲಮ್ ಬರುತ್ತದೆ ಮದುವೆ ಅಂತ ಹೇಳಿದ ತಕ್ಷಣ. ಆಲ್ರೆಡಿ ನಿಮ್ಮ ಅಕ್ಕನ ವಿಷಯದಲ್ಲಿ ಅರ್ಥ ಆಗಿದೆ. ಆದ್ದರಿಂದ ನಂತರ ಏನು ಮಾಡಬೇಕು ಎಂಬ ಆಲೋಚನೆ ಮಾತ್ರನೇ ಉಳಿದಿದೆ. ಇಲ್ಲಿ ನಿಮ್ಮ ಅಕ್ಕ ಮಾಡಿದ್ದು ಸ್ವಲ್ಪ ಒಳ್ಳೆಯ ಕೆಲಸನೇ. ನಿಮ್ಮವರು ನೋ ಅಂತ ಹೇಳಿದ ತಕ್ಷಣವೇ ಆಕೆ ನನ್ನನ್ನು ಮೀಟ್ ಮಾಡಿ ವಿಷಯ ತಿಳಿಸಿದಳು. ಆ ರೀತಿ ಅಲ್ಲದೆ ಆ ಹುಡುಗಿ ಹೊರಟು ಹೋಗಿದ್ದರೆ ತುಂಬ ಫಜೀತಿಯಾಗುತ್ತಿತ್ತು. ಅದಕ್ಕೆ ನಿಮ್ಮವರು ತಕ್ಷಣವೇ ನಿಮ್ಮ ಅಕ್ಕನ ಮದುವೆಯನ್ನು ನಿನ್ನ ಮದುವೆಯಾಗಿ ಬದಲಾಯಿಸಿದರು. ನಿಮ್ಮ ದೊಡ್ಡಪ್ಪನ ಮಾತು ನಿಮ್ಮ ತಂದೆಯವರ ಮಾತು ಒಂದೇ. ಆದ್ದರಿಂದ ಅದನ್ನು ಒಪ್ಪಿಕೊಳ್ಳುವುದು, ನಮ್ಮ ತಂದೆಯವರು ಅರ್ಥ ಮಾಡಿಕೊಳ್ಳುವುದು ನಡೆಯಿತು. ಅಲ್ಲದಿದ್ದರೆ ಹೆಸರು ಕೂಡ ತಿಳಿದುಕೊಳ್ಳದೆ ಇರುವುದು ದಾರುಣ ಎಂದನು. ಅಕ್ಕನಿಗೆ ಫೋನ್ ಮಾಡಿ ಅಕ್ಕ ಅಂತ ಕರೆದ ತಕ್ಷಣ ಸಾರಿ ಸಂಧ್ಯಾ, ನೀನು ಬುಕ್ ಆಗ್ತೀಯಾ ಅಂತ ಅಂದುಕೊಳ್ಳಲಿಲ್ಲ. ಅಂದುಕೊಂಡಿದ್ದರೆ ಹೋಗ್ತಾನೆ ಇರಲಿಲ್ಲ. ಅರ್ಥ ಮಾಡ್ಕೊ ಎಂದಳು ದೀಪಿಕಾ. ಈಗ ಹೇಗಿದ್ದೀಯೇ ಅಕ್ಕ? ಮತ್ತೆ ಮದುವೆಯ ಏರ್ಪಾಟುಗಳು ಪ್ರಾರಂಭಿಸಿದ್ದಾರಂತೆ ದೊಡ್ಡಪ್ಪ ಎಂದಳು ಸಂಧ್ಯಾ. ಹೌದು ಕಣೆ, ನಿಮ್ಮ ಭರತ್ರವರು ನೋಡಿದ ಸಂಬಂಧವೇ. ನನ್ನನ್ನು ಯಾರೂ ಬಿಡುವ ಥರ ಕಾಣುತ್ತಿಲ್ಲ. ನಮ್ಮ ವಾರ್ಡನ್ ಕೈಯಲ್ಲಿ ರೂಮಿನ ಬಾಗಿಲಿಗೆ ಬೀಗ ಹಾಕಿಸಿದ್ದಾರೆ. ಇನ್ನೊಂದು ಗಂಟೆಯಲ್ಲಿ ಇಲ್ಲಿಗೆ ಬಂದು ಬಿಡುತ್ತಾರೆ. ಕಿವಿಯಲ್ಲಿ ಹತ್ತಿ ಇಟ್ಕೊಂಡು ರೆಡಿಯಾಗಿ ಇದ್ದೀನಿ ಅನ್ಕೋ. ನಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ವಾ ಏನು? ಇಷ್ಟಕ್ಕೂ ನೀನೇಗಿದೆಯೇ ಎಂದು ಕೇಳಿದಳು. ಈಗ ಚೆನ್ನಾಗಿಯೇ ಇದ್ದೀನಿ ಕಣೆ, ಅವರು ಇಲ್ಲೇ ಇದ್ದಾರೆ. ನನಗೆ ಫೋನ್ ಕೂಡ ಇಲ್ದಂಗೆ ಮಾಡಿದ್ದೀಯ ನೋಡು, ಈಗ ಎಷ್ಟೊಂದು ತೊಂದರೆ ಆಗ್ತಿದೆ. ಅಕ್ಕ, ನಿನಗೊಂದು ವಿಷಯ ಗೊತ್ತಾ? ನನಗೆ ಅಲ್ಲ, ಆತನಿಗೂ ನನ್ನ ಹೆಸರು ಗೊತ್ತಿಲ್ಲ. ಒಳ್ಳೆ ಕಾಮಿಡಿ ನಡೆಯಿತು ಗೊತ್ತಾ? ಹುಚ್ಚಿ ಅಂತ ಅಂದುಕೊಂಡು ತಲೆ ಹೊಡೆದುಕೊಳ್ಳುತ್ತಾ ಕೆಳಗಡೆಗೆ ಹೊರಟು ಹೋದನು ಭರತ್. ಹೇ, ನಿಜ ಹೇಳೆ, ನಿಜವಾಗ್ಲೂ ನಿನಗೆ ಮದುವೆ ಗಂಡಿನ ಹೆಸರು ಗೊತ್ತಿಲ್ವಾ? ಅಲ್ಲಿಗೆ ಇಲ್ಲಿಗೆ ನಿನ್ನನ್ನೇ ಸುತ್ತಾಡಿಸ್ತಿದ್ರಲ್ವಾ ಅಮ್ಮನವರು ಎಂದು ಕೇಳಿದಳು ದೀಪಿಕಾ. ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಏನಿತ್ತು ಅಕ್ಕ? ಅಕ್ಕನ ಗಂಡ ಭಾವ ಆಗ್ತಾನೆ ಅಲ್ವಾ, ಅದರಲ್ಲೂ ಹೊಸ ಭಾವ. ಭಾವ ಅಂತ ಕರೆಯುತ್ತಾ ತಿರುಗಾಡಿದೆ. ಗಂಡ ಆಗ್ತಾನೆ ಅಂತ ಯಾರು ಅಂದ್ಕೊಂಡಿದ್ರು ಎಂದಳು ಸಂಧ್ಯಾ. ಅಪ್ಪನವರು ಬಂದರು ಕಣೆ, ಬೈಗುಳಗಳು ತಿಂದು ಅರಗಿಸಿಕೊಂಡ ಮೇಲೆ ಫೋನ್ ಮಾಡ್ತೀನಿ, ಬಾಯ್ ಎನ್ನುತ್ತಾ ಕಾಲ್ ಕಟ್ ಮಾಡಿದಳು ದೀಪಿಕಾ. ಸಂಧ್ಯಾ ಸಂಧ್ಯಾ ಇಲ್ಲಿ ಬಾ ಎಂದು ಕರೆಯುತ್ತಿರುವ ಭರತ್ನ ಧ್ವನಿ ಕೇಳಿ ಅಲ್ಲಿಗೆ ಹೋದಳು ಸಂಧ್ಯಾ. ಇದು ಹಳ್ಳಿ. ಇಲ್ಲಿ ರಾತ್ರಿ ಟೈಮಲ್ಲಿ ಹುಡುಗಿಯರು ತುಂಬ ಅರ್ಜೆಂಟ್ ಕೆಲಸ ಇದ್ದರೆ ಮಾತ್ರ ಒಂಟಿಯಾಗಿ ತಿರುಗುತ್ತಾರೆ. ಇಲ್ಲದಿದ್ದರೆ ಯಾರೂ ಹೊರಗಡೆಗೆ ಬರುವುದಿಲ್ಲ. ಒಬ್ಬಳೇ ಹೊರಗಡೆ ಇರುವುದು ಅಷ್ಟೊಂದು ಸೇಫ್ ಅಲ್ಲ
ಹೋಗಿ ಪಕ್ಕದ ರೂಮಿನಲ್ಲಿ ಮಲಗಿಕೊ. ಎಲ್ಲ ಸರಿಯಾಗಿ ನಡೆದಿದ್ದರೆ ಇವತ್ತು ನಿನ್ನ ಜೊತೆ ನಿನ್ನ ಕಡೆ ಅತಿಥಿಗಳಾಗಲಿ ಫ್ರೆಂಡ್ಸ್ ಆಗಲಿ ಬರುತ್ತಿದ್ದರು. ಆದರೆ ಈಗ ಎಲ್ಲರೂ ದೀಪಿಕಾ ಸುತ್ತುತ್ತಿದ್ದಾರೆ. ನಾಳೆ ಸತ್ಯನಾರಾಯಣ ಪೂಜೆ ಆದಮೇಲೆ ನಿಮ್ಮ ಮನೆಗೆ ಹೋಗೋಣ. ನಮ್ಮಮ್ಮ ಇದ್ದಿದ್ರೆ ಎಲ್ಲನೂ ನೋಡಿಕೊಳ್ಳುತ್ತಿದ್ದರು. ಅವರು ಇಲ್ಲದೇ ಇರುವುದರಿಂದ ಮನೆಯಲ್ಲಿ ಹೆಂಗಸರು ಇಲ್ಲದೇ ಇರುವ ಕೊರತೆ ಗೊತ್ತಾಗುತ್ತಿದೆ. ಸರಿ, ಅದೆಲ್ಲ ಬಿಟ್ಟು ಬಿಡು. ನಿನಗೆ ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಹೇಳು. ನಾನು ನಿನ್ನ ಜೊತೆ ಬರುತ್ತೇನೆ. ಒಬ್ಬಳೇ ಎಲ್ಲಿಗೂ ಹೋಗಬೇಡ ಅಂತ ಹೇಳಿ ಒಳಗಡೆಗೆ ಹೊರಟನು. ಹಲೋ, ನಿಮ್ಮನ್ನೇ ಎಂದು ಚಪ್ಪಾಳೆ ಹೊಡೆಯುತ್ತಾ ಕರೆದಳು ಸಂಧ್ಯಾ. ಹೋಗುತ್ತಿರುವ ಭರತ್ ನಿಂತು, ಏನು ಆ ರೀತಿ ಕರೆಯುತ್ತಿದ್ದೀಯಾ? ಹೇಳ್ದೆ ತಾನೆ ನಿನ್ನಿಷ್ಟ ಅಂತ ಎಂದನು. ಹೇಳಿದ್ರಿ, ಆದರೆ ಎನ್ನುತ್ತಾ ಸುಮ್ಮನೆ ನಿಂತಳು ಸಂಧ್ಯಾ. ಹಾಂ, ಏನು ಅನ್ನುವ ಥರ ನೋಡಿದನು. ಏನೂ ಇಲ್ಲ, ನನಗೆ ಒಬ್ಬಳೇ ಮಲಗಿಕೊಳ್ಳಬೇಕಾದರೆ ಭಯ ಎಂದಳು ಮೆಲ್ಲಗೆ ತಲೆ ಬಗ್ಗಿಸಿಕೊಂಡು. ಭರತ್ ನಗುತ್ತಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋಗ್ಲಿ, ನನ್ನ ಪಕ್ಕದಲ್ಲಿ ಮಲಗಿಕೊಳ್ಳುತ್ತೀಯಾ ಎಂದು ಕೇಳಿದನು. ಸಂಧ್ಯಾ ಅವನ ಕಡೆ ಕೋಪವಾಗಿ ನೋಡುತ್ತಾ, ನನಗೆ ಹುಡುಗರ ಜೊತೆ ಮಲಗಿಕೊಳ್ಳುವ ಅಭ್ಯಾಸ ಇಲ್ಲ ಎಂದಳು. ಅಭ್ಯಾಸ ಇಲ್ಲದ ಸೀರೆಯ ಸೆರಗನ್ನು ಸೊಂಟಕ್ಕೆ ಬಿಗಿದು ತಲೆಯಲ್ಲಿ ಹೂಗಳ ಜಡೆಯ ಭಾರವನ್ನು ಹೊರುತ್ತಾ ಅದರ ನೋವಿಗೆ ಕತ್ತನ್ನು ಬಗ್ಗಿಸಿ ಕಾಲುಗಳಿಗೆ ಹಚ್ಚಿದ ಪಾರಾಣಿ ಕೆಳಗಡೆಗೆ ಸೋರಿ ಅದೊಂದು ರೀತಿಯ ಅಂದವನ್ನು ತೋರುತ್ತಿದ್ದರೆ, ಹೊಸ ಕೂಗಿಗೋಸ್ಕರ ಚಡಪಡಿಸುತ್ತಿರುವ ತುಟಿಗಳಿಂದ ಗಾಬರಿಯನ್ನು ಮರೆ ಮಾಡಿ ಮುಖದಲ್ಲೇ ಟೆನ್ಷನ್ ಗೊತ್ತಾಗಬಾರದು ಅಂತ ತಲೆ ಬಗ್ಗಿಸಿಕೊಂಡು ಮಾತನಾಡುತ್ತಿರುವ ಅವಳನ್ನು ನೋಡಿ, ಒಂದು ದಿನದ ಹಿಂದೆ ಈ ಹುಡುಗಿ ಯಾರೋ ನಾನ್ಯಾರೋ, ಒಂದು ದಾರ ಇಬ್ಬರನ್ನು ಒಂದು ಮಾಡಿತು. ಈ ಬಂದ ಎಷ್ಟು ದಿನ ಮುಂದುವರಿಯುತ್ತದೋ, ಈ ಹುಡುಗಿ ಏನು ಮಾಡಲಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟು, ಸರಿ, ಚಿಕ್ಕಮ್ಮನಿಗೆ ನಿನ್ನ ಜೊತೆ ಮಲಗಿಕೊಳ್ಳುವುದಕ್ಕೆ ಹೇಳ್ತೀನಿ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ನೆಂಟರು ಇರುವ ತನಕ ಸ್ವಲ್ಪ ನೋಡಿಕೊಂಡು ಎದ್ದೇಳು, ನಂತರ ನಿನ್ನಿಷ್ಟ ಅಂತ ಹೇಳಿ ಹೊರಟು ಹೋದನು. ಹೋಗುತ್ತಿರುವ ಅವನನ್ನೇ ನೋಡುತ್ತಾ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಅಕ್ಕ ತಪ್ಪು ಮಾಡಿದಳೇನೋ, ನನ್ನನ್ನು ಯಾವ ರೀತಿ ಅರ್ಥ ಮಾಡಿಕೊಂಡನೋ. ನನ್ನ ಜೊತೆ ಯಾರಾದರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಕನಿಷ್ಠ ಇಬ್ಬರು ಮಕ್ಕಳಾದರೂ ಇರಬೇಕು, ಇಲ್ಲದಿದ್ದರೆ ನನ್ನ ಥರ ಕಷ್ಟಪಡಬೇಕಾಗುತ್ತದೆ ಅಂತ ಕಣ್ಣಲ್ಲಿ ನೀರಾಕಿಕೊಂಡು ಹಾಗೇ ಯೋಚನೆ ಮಾಡುತ್ತಾ ತುಂಬ ಹೊತ್ತಿಗೆ ನಿದ್ದೆಗೆ ಜಾರಿಕೊಂಡಳು. ಬೆಳಗಾಗುವಷ್ಟೊತ್ತಿಗೆ ಸಂಧ್ಯಾ ದೊಡ್ಡಮ್ಮ ಅಲ್ಲೇ ಇದ್ದುದನ್ನು ನೋಡಿ ತುಂಬ ಸಂತೋಷಪಟ್ಟಳು ಸಂಧ್ಯಾ. ಮತ್ತೆ ಹುಷಾರಾಗಿ ತಿರುಗಾಡುತ್ತಾ ತುಂಟಾಟ ಮಾಡುತ್ತಿದ್ದರೆ, ಸಂಧ್ಯಾ, ಹೊಸ ಮದುವೆ ಹೆಣ್ಣು ಆ ರೀತಿಯೆಲ್ಲ ಮಾಡಬಾರ್ದಮ್ಮ, ಸುಮ್ಮನೆ ಇಲ್ಲಿ ಕುಳಿತುಕೋ ಎಂದು ಬಿಚ್ಚದೇ ಇರುವ ಮೊಗ್ಗಿನ ಜಡಿಯನ್ನು ನೋಡಿ, ರಾತ್ರಿ ಬಿಚ್ಚಿಬಿಡಬಾರ್ದಾ, ಹಾಗೇ ಮಲಗ್ತಾರ ಹೇಳು ಎಂದು ಬಿಚ್ಚಿದಳು. ಗೊತ್ತಿಲ್ಲ ದೊಡ್ಡಮ್ಮ, ರಾತ್ರಿಯೆಲ್ಲ ಭಯವಾಗುತ್ತಲೇ ಇತ್ತು ಎನ್ನುತ್ತಾ ದೊಡ್ಡಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿಕೊಂಡಳು. ಚಿಕ್ಕ ಮಗುವಿಗೆ ಮದುವೆ ಮಾಡಿಬಿಟ್ವಿ, ಈ ರೀತಿ ಅಲ್ಲದೆ ಇನ್ನೇನಾಗುತ್ತದೆ? ದೊಡ್ಡಮ್ಮ, ಅಕ್ಕನ ಮದುವೆಯಂತೆ ಹುಡುಗ ಯಾರು ಎಂದು ಕೇಳಿದಳು ಸಂಧ್ಯಾ. ನಿನ್ನ ಗಂಡನ ಫ್ರೆಂಡೇ, ಪಕ್ಕದೂರಿನ ಹುಡುಗ, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನಿಮ್ಮಕ್ಕ ಅಂದುಕೊಂಡಂಗೆ ಸಿಟಿಯಲ್ಲಿ ಇರ್ತಾಳೆ. ಎಲ್ಲ ನಿಮ್ಮ ದೊಡ್ಡಪ್ಪನ ಆತುರ ಅಲ್ಲದಿದ್ದರೆ ಈ ಕಾಲದ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರಾ ಎನ್ನುತ್ತಾ ಸಂಧ್ಯಳನ್ನು ರೆಡಿ ಮಾಡಿದಳು. ಸಾಯಂಕಾಲ ಮನೆ ಮುಂದೆ ಖಾಲಿ ಇರುವ ಜಾಗದಲ್ಲಿ ರಿಸೆಪ್ಷನ್ ಏರ್ಪಾಟು ಮಾಡಿದರು. ಭರತ್ ತಂದೆ ಹತ್ತಿರವಿದ್ದು ಹೆಂಗಸರ ಕೆಲಸ ಗಂಡಸರ ಕೆಲಸವೆಲ್ಲ ನೋಡಿಕೊಳ್ಳುತ್ತಿದ್ದರೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ನಿಂತುಕೊಂಡಿರುವ ಸಂಧ್ಯಳನ್ನು ನೋಡಿ, ಮನೆಯಲ್ಲಿ ಹೆಂಗಸರು ಇಲ್ಲದಿದ್ದರೆ ಇಷ್ಟೇ ಅಮ್ಮ, ಎಲ್ಲ ಅರ್ಧಂಬರ್ಧ ನಡೆಯುತ್ತವೆ. ಇನ್ನು ಆ ಕೊರತೆಯನ್ನು ನೀನೇ ನೀಗಿಸಬೇಕಮ್ಮ ಎಂದು ಪ್ರೀತಿಯಿಂದ ತಲೆಯನ್ನು ಸವರಿದರು ಭರತ್ನ ತಂದೆ ಶಿವರಾಮ್ರವರು. ಸಾಯಂಕಾಲಕ್ಕೆ ಬಂದ ಅಪ್ಪ ಅಮ್ಮನನ್ನು ನೋಡಿ ಹರಳಿದ ಸಂಧ್ಯಾ ಮುಖವನ್ನು ನೋಡಿ, ಇನ್ನು ಇವತ್ತು ಪ್ರಶಾಂತವಾಗಿ ನಿದ್ದೆ ಮಾಡ್ತೀಯಾ ಎಂದು ಕೇಳಿದನು ಭರತ್ ನಿಧಾನವಾಗಿ. ಇಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಊಟ ಬಡಿಸುತ್ತಿರುವ ಹೆಂಗಸರು, ಇವೆಲ್ಲ ಮದುವೆಯಲ್ಲಿ ನಡೆಯಬೇಕಾಗಿತ್ತಪ್ಪ, ಎಲ್ಲ ಗೊಂದಲವಾಗಿ ನಡೆದು ಹೋಯಿತು ಎಂದು ಬಡಿಸುತ್ತಿದ್ದರೆ, ಊಟವನ್ನು ಅರ್ಧ ಮಾಡಿಕೊಂಡು ಬೇರೆ ಬೇರೆಯಾಗಿ ತಿನ್ನುತ್ತಿರುವ ಅವರಿಬ್ಬರನ್ನು ನೋಡಿ, ಆ ರೀತಿ ಎಲ್ಲ ತಿನ್ನುವುದು, ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳಬೇಕು ಎಂದರು. ಸಂಧ್ಯಾ ನಾಚಿಕೆ ಪಡುತ್ತಾ ಭರತ್ಗೆ ಮೊದಲು ತಿನ್ನಿಸಿದಳು. ನಂತರ ಭರತ್ನು ಸಹ ಸಂಧ್ಯಾಗೆ ತಿನ್ನಿಸಿದನು. ಸತ್ಯನಾರಾಯಣ ಪೂಜೆಗೆಂದು ರೆಡಿಯಾಗುತ್ತಿರುವ ಸಂಧ್ಯಳನ್ನು ಹತ್ತಿರಕ್ಕೆ ಕರೆದ ಮಾವನವರು ಅತ್ತೆಯ ಒಡವೆಗಳನ್ನು ಕೈಗೆ ಕೊಟ್ಟು ಮಗ ಭರತ್ನ ಕೈಯಲ್ಲಿ ಆ ಒಡವೆಗಳನ್ನು ಹಾಕಿಸಿ ಸಂಧ್ಯಾ ಕೈಯನ್ನು ಭರತ್ ಕೈಯಲ್ಲಿ ಇಟ್ಟು, ನೀವಿಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು ಎಂದು ಸೊಸೆಯನ್ನ ಕಣ್ತುಂಬ ನೋಡುತ್ತಿದ್ದಾರೆ. ಗೊತ್ತಿಲ್ಲದ ಭಯವೋ ನಾಚಿಕೆಯೋ ಗಂಡನ ಕೈಯಲ್ಲಿರುವ ಸಂಧ್ಯಾ ಕೈ
ನಡುಗುವುದಕ್ಕೆ ಪ್ರಾರಂಭಿಸಿತು. ಅದನ್ನು ಗಮನಿಸಿದ ಭರತ್ ಕೈಯನ್ನ ಹದಮಿ ನಿಧಾನವಾಗಿ ಬಿಟ್ಟನು. ಅಪ್ಪ, ಅಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಅತಿಥಿಗಳು, ಊರಿನ ಜನರೆಲ್ಲ ಬಂದಿದ್ದಾರೇನೋ ಅಂತ ಅನಿಸುತ್ತಿದೆ ಅಲ್ಲಿನ ವಾತಾವರಣ. ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಪೂಜೆ ಮುಗಿಸಿ ರಿಸೆಪ್ಷನ್ನಲ್ಲಿ ಪಾಲ್ಗೊಂಡು ಸುಸ್ತಾಗಿದ್ದಳು. ಕಣ್ಣು ಮುಚ್ಚಿದರೂ ತೆರೆದರೂ ಭರತ್ನ ಮುಖವೇ ಕಾಣಿಸುತ್ತಿದ್ದರೆ ಇದನ್ನು ನನ್ನ ಗಂಡ ಅಂತ ನನ್ನ ಮನಸ್ಸು ಪೂರ್ತಿಯಾಗಿ ಒಪ್ಪಿಕೊಂಡಂಗಿದೆ ಅಂತ ಅಂದುಕೊಳ್ಳುತ್ತಾ ನಿನ್ನೆ ರಾತ್ರಿ ಮಹಡಿಯ ಮೇಲೆ ಕುಳಿತುಕೊಂಡಿರುವುದು ನೆನಪು ಬಂದು ಮೇಲಕ್ಕೆ ಹೋದಳು. ನಡೆಯುತ್ತಿದ್ದರೆ ಕೊರಳಲ್ಲಿರುವ ತಾಳಿ, ಕಾಲಿನ ಬೆರಳುಗಳಿಗೆ ಇರುವ ಮೆಟ್ಟಿಲುಗಳು, ಕೈಯಲ್ಲಿರುವ ಬಳೆಗಳು, ಎಲ್ಲದರಲ್ಲಿಯೂ ಅವನ ಇರುವಿಕೆಯೂ ಗೊತ್ತಾಗುತ್ತಿದ್ದರೆ ನಗುತ್ತಾ ಮೇಲಕ್ಕೆ ಹೋದ ಸಂಧ್ಯಾಗೆ ಅಲ್ಲೇ ಕಣ್ಣು ಮುಚ್ಚಿಕೊಂಡು ಮಲಗಿಕೊಂಡಿರುವ ಗಂಡ ಕಾಣಿಸಿದನು. ಕಾಲ್ಗೆಜ್ಜೆಯ ಶಬ್ದ ಮಾಡಿದಳು. ಅವನು ಎದ್ದೇಳುತ್ತಾನೇನೋ ಅಂತ. ಎದ್ದೇಳಿದ ಹಾಗೇ ಮಲಗಿಕೊಂಡಿರುವ ಅವನ ಬಳಿ ಬಂದು ಕುಳಿತುಕೊಂಡಳು. ಒತ್ತಾಗಿ ಬೆಳೆದಿರುವ ಅವನ ಕೂದಲನ್ನು ಹಿಡಿದುಕೊಂಡು ಇಳಿಯಬೇಕೆಂಬ ಆಸೆಯನ್ನು ಕಂಟ್ರೋಲ್ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಮದುವೆ ನಡೆದಾಗನಿಂದ ಇಲ್ಲಿಯ ತನಕ ನಡೆದ ವಿಷಯಗಳನ್ನು ಕಣ್ಣ ಮುಂದೆ ತಿರುಗುತ್ತಿದ್ದರೆ ಇಲ್ಲಿ ಏನು ಮಾಡ್ತಿದೆಯೇ ಎಂಬ ಕೂಗಿಗೆ ಈ ಲೋಕಕ್ಕೆ ಬಂದಳು ಸಂಧ್ಯಾ. ತನ್ನನ್ನು ಹುಡುಕಿಕೊಂಡು ಬಂದ ತಾಯಿಯನ್ನು ನೋಡಿ ನಾಚಿಕೆಯಿಂದ ಎದ್ದು ನಿಂತುಕೊಂಡಳು. ಆ ಹುಡುಗ ಮಲಗಿಕೊಂಡಿದ್ದಾನೆ, ನೀನೇನು ಮಾಡ್ತಿದೀಯ ಇಲ್ಲಿ ಎಂದು ಕೇಳಿದ ತಾಯಿಯ ಪ್ರಶ್ನೆಗೆ ಅಕ್ಕನ ಜೊತೆ ಮಾತನಾಡಬೇಕು ಅಂತ ಮೇಲಕ್ಕೆ ಬಂದೆ. ಅಷ್ಟರಲ್ಲೇ ನೀನು ಬಂದೆ, ನಡಿ ಹೋಗೋಣ ಎನ್ನುತ್ತಾ ಏನೂ ಗೊತ್ತಿಲ್ಲದವಳ ಥರ ತಾಯಿಯ ಹಿಂದೆ ಹೊರಟಳು. ಎಲ್ಲರಿಗೂ ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ಭರತ್ ಸಂಧ್ಯಾ ಮಾತನಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಸಂಧ್ಯಾ ಹೊರಟು ಹೋದ ತಕ್ಷಣ ಬೇಕಾಗಿ ನಿದ್ದೆ ಮಾಡುವವನ ಥರ ನಡೆಸುತ್ತಿದ್ದ ಭರತ್ ಎದ್ದು ತಾನು ಸಂಧ್ಯಾಗೆ ಇಷ್ಟವಾಗಿದ್ದಕ್ಕೆ ಸಂತೋಷ ಪಡುತ್ತಾ ಮತ್ತೆ ಕಾಣಿಸುತ್ತಾಳೇನೋ ಅಂತ ಮನೆಯೆಲ್ಲ ಹುಡುಕಲು ಸ್ಟಾರ್ಟ್ ಮಾಡಿದನು. ನಿದ್ದೆ ಮಾಡಿದ್ದಾನೆ ಅಂತ ಹೇಳ್ದೆ ಅಲ್ವೇ ಎಂದ ಮಾವನ ಮಾತುಗಳು ಕೇಳಿ ನಾಚಿಕೆಯಿಂದ ತನ್ನ ರೂಮಿಗೆ ಹೊರಟು ಹೋಗೋಣ ಅಂತ ಹೋಗುತ್ತಿದ್ದರೆ ಇಲ್ಲಿ ಬಾಪ್ಪ ಎಂದು ಕರೆದ ಮಾವನ ಧ್ವನಿ ಕೇಳಿ ಹೋಗಿ ಅವರ ಹತ್ತಿರ ಕುಳಿತುಕೊಂಡನು. ಮದುವೆ ಅಂದುಕೊಳ್ಳದೆ ಆ ರೀತಿ ನಡೆದು ಹೋಯಿತು. ಆದರೆ ಉಳಿದ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಮಾಡೋಣ ಅಂತ ಇದೆ. ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಹೋಗಿ ಉಳಿದ ಕಾರ್ಯಕ್ರಮಗಳನ್ನೆಲ್ಲ ಪೂರ್ತಿ ಮಾಡೋಣಪ್ಪ. ನಿಮ್ಮ ತಂದೆಯವರಿಗೆ ಎಲ್ಲ ಹೇಳಿದೆ ಅನ್ಕೋ, ಆದರೂ ನಿನಗೆ ಒಂದು ಮಾತು ಹೇಳಬೇಕಲ್ವಾ ಅಂತ ಹೇಳುತ್ತಿದ್ದರೆ ಹಾಗೇ ಆಗಲಿ ಮಾವ, ನೀವು ಅಪ್ಪ ಯಾವ ರೀತಿ ಹೇಳಿದ್ರೆ ಆ ರೀತಿ. ಆದರೆ ನಾವು ಏನಾದರೂ ಸಂಪ್ರದಾಯದ ಪ್ರಕಾರ ಮಾಡಬೇಕು ಅನಿಸಿದರೆ ತಪ್ಪದೇ ಹೇಳಿ ಎಂದನು ಭರತ್. ಬೆಳಿಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ಸಂಧ್ಯಾ ಮನೆಗೆ ಹೊರಟರು. ಇಷ್ಟವಾದ ಸಂಬಂಧ ಆಗಿದ್ದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ದೀಪಿಕಾ ನಿಶ್ಚಿತಾರ್ಥ ಕಾರ್ಯಕ್ರಮ ಪೂರ್ತಿಯಾಯಿತು. ಆ ದಿನ ಸಾಯಂಕಾಲ ಭರತ್ ಹಾಗೂ ಸಂಧ್ಯಾಗೆ ಹೊಸಿಗೆಗಳನ್ನು ಹಾಕಿ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಅವರ ಮೊದಲ ರಾತ್ರಿಗೆ ಮುಹೂರ್ತವನ್ನು ಇಟ್ಟರು. ಸುಂದರವಾಗಿ ಹೂಗಳಿಂದ ಅಲಂಕಾರ ಮಾಡಿದ ರೂಮಿನೊಳಕ್ಕೆ ಭರತ್ನನ್ನು ಕಳುಹಿಸಿದರು. ನಂತರ ಹಾಲಿನ ಲೋಟದೊಂದಿಗೆ ಸಂಧ್ಯಾ ರೂಮಿನೊಳಕ್ಕೆ ಹೋದಳು. ನಾಚಿಕೆ ಪಡುತ್ತಾ ಅವನ ಕಡೆ ನೋಡಿ ಹಾಲು ಕೈಗೆ ಕೊಟ್ಟಳು ಸಂಧ್ಯಾ. ಭರತ್ ಅರ್ಧ ಹಾಲನ್ನು ಕುಡಿದು ಸಂಧ್ಯಾಗೆ ಕೊಟ್ಟನು. ಸಂಧ್ಯಾ ಉಳಿದ ಹಾಲನ್ನು ಕುಡಿದು ಲೋಟವನ್ನು ಪಕ್ಕಕ್ಕಿಟ್ಟು ಬಂದು ಕುಳಿತುಕೊಂಡಳು. ನಿಮ್ಮಕ್ಕ ಏನು ಮಾಡ್ತಿದ್ದಾಳೆ? ಹುಡುಗ ಇಷ್ಟ ಆದ್ನಂತ ಎಂದು ಕೇಳಿದನು ಭರತ್. ಇಷ್ಟ ಆದ್ನಂತೆ. ಈ ಬಾರಿ ಅವಳಿಗೆ ಇಷ್ಟವಾಗುವ ಥರ ಎಲ್ಲ ನಡೆಯುತ್ತಿದ್ದಾವೆ. ಕೊನೆಗೂ ಸಾಧಿಸಿದಳು. ಆದರೆ ಈ ರೀತಿ ಓದಳು ಎಂಬ ಆಪಾದನೆ ಜೀವನ ಪೂರ್ತಿ ಇದ್ದು ಹೋಗುತ್ತದೆ. ಸರಿ, ಮೊನ್ನೆ ಮನೆ ಮೇಲಕ್ಕೆ ಏನಕ್ಕೆ ಬಂದೆ ಎಂದು ಕೇಳಿದನು. ನೀವು ಏನಕ್ಕೆ ಇದ್ರಿ? ಅದಕ್ಕೆ ನಾನು ಎಂದಳು ತಲೆ ಬಗ್ಗಿಸಿಕೊಂಡು. ಕಳ್ಳನಿದ್ದೆ ಮಾಡುವವರನ್ನು ಯಾರು ತಾನೇ ಎಬ್ಬಿಸಲು ಆಗುತ್ತದೆ ಎನ್ನುತ್ತಾ ನಕ್ಕಳು ಸಂಧ್ಯಾ. ಕಳ್ಳನಿದ್ದೆ ಅಂತ ನಿನಗೇಗೆ ಗೊತ್ತು ಎಂದು ಕೇಳಿದನು. ಏನಿದೆ, ನನ್ನ ಹಿಂದೆಯೇ ಕೆಳಗಡೆಗೆ ಇಳಿದು ಬಂದ್ರಲ್ವಾ ಎಂದು ನಗುತ್ತಾ ಕಣ್ಣೊಡೆದ ಸಂಧ್ಯಾಳನ್ನು ಹತ್ತಿರಕ್ಕೆ ಕರೆದುಕೊಂಡು ಕೆನ್ನೆ ಕಚ್ಚಿದನು ಭರತ್ ಪ್ರೀತಿಯಿಂದ. ಹಬ್ಬಾ, ಈ ರೀತಿನ ಕಚ್ಚಿದ್ರೆ ನಮ್ಮ ದೊಡ್ಡಪ್ಪನಿಗೆ ಹೇಳ್ತೀನಿ ಎಂದಳು ಸಂಧ್ಯಾ ಬೆದರಿಸುವ ಥರ. ಸರಿ, ಹಾಗಾದರೆ ಯಾವ ರೀತಿ ಕಚ್ಚಿದ್ನಿ, ಎಲ್ಲಿ ಕಚ್ಚಿದ್ನಿ ಅಂತಾನೂ ಹೇಳು ಎನ್ನುತ್ತಾ ಸಂಧ್ಯಾಳನ್ನು ಮೇಲಕ್ಕೆ ಎಳೆದುಕೊಂಡು ರಾತ್ರಿಯೆಲ್ಲ ಮಾತುಗಳು ಹೇಳುತ್ತಾ ಎಷ್ಟೊತ್ತಿಗೂ ನಿದ್ದೆ ಮಾಡಿದರು. ಸಂಧ್ಯಾ, ಸಂಧ್ಯಾ ಎಂದು ಕರೆಯುತ್ತಿದ್ದರೆ ಎಚ್ಚೆತ್ತು ಎದ್ದು ಹೋಗುತ್ತಿರುವ ಸಂಧ್ಯಾಳನ್ನು ಹಿಡಿದುಕೊಂಡು ನಿಲ್ಲಿಸಿ ತನ್ನ ಸೆರಗಿಗೆ ಬಂಗಾರ ಹಾಗೂ ಕರಿಮಣಿಗಳನ್ನು ಕಟ್ಟಿದನು. ಇದೇನು, ಕೊರಳಲ್ಲೇ ಆಗಬಹುದಲ್ವಾ ಎಂದು ತೆಗೆಯಲು ಹೋದರೆ ಇರಲಿ ಹಾಗೆ ಎಂದನು. ಸರಿ ಎಂದು ಹೊರಗಡೆಗೆ ಹೊರಟು ಹೋದಳು ಸಂಧ್ಯಾ. ಏನೇ
ಆಗಲೇ ಸುಸ್ತಾಗ್ಬಿಟ್ಟಿದೀಯಾ ಎನ್ನುತ್ತಾ ಬಂದಳು ದೀಪಿಕಾ. ಯಾಕೆ ಸುಸ್ತು, ಚೆನ್ನಾಗಿಯೇ ಇದ್ದೀನಲ್ವಾ ಎಂದು ಪಕ್ಕದಲ್ಲಿ ಕುಳಿತುಕೊಂಡು ಫೋನಿನಲ್ಲಿ ವಿಡಿಯೋ ಗೇಮ್ ಆಡಲು ಸ್ಟಾರ್ಟ್ ಮಾಡಿದಳು ಸಂಧ್ಯಾ. ವಿಚಿತ್ರವಾಗಿ ನೋಡುತ್ತಿರುವ ದೀಪಿಕಳನ್ನು ನೋಡಿ, ಅಕ್ಕ, ಅವರು ನಾನು ಯಾರ್ಯಾರೋ, ಕನಿಷ್ಠ ನಾವಿಬ್ಬರು ಭೇಟಿಯಾಗಿ 1 ವಾರವೂ ಆಗಲಿಲ್ಲ. ಮಾಮೂಲಿಯಾಗಿ ಆಗಿದ್ದರೆ ಹುಡುಗ ಹುಡುಗಿ ಫೋನಿನಲ್ಲಿ ಮಾತನಾಡುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆ ಕಾರ್ಯಕ್ಕೋಸ್ಕರ ಎದುರು ನೋಡುತ್ತಾರೆ. ಆದರೆ ಎಲ್ಲ ತಾರುಮಾರು. ಒಂದು ಬಾರಿ ಅವರ ಕಡೆಯಿಂದ ಆಲೋಚನೆ ಮಾಡು. ನೀನು ಯಾವ ರೀತಿ ಅಂದುಕೊಳ್ಳದೆ ಮದುವೆ ಅಂತ ಕೇಳಿದೆಯೋ ಅವರು ಅಷ್ಟೇ ಅಲ್ವಾ. ನೀನು ಬೇಡ ಅಂತ ಹೇಳಿದ ತಕ್ಷಣ ಸರಿ ಎಂದನು. ದೊಡ್ಡಪ್ಪ ಒಪ್ಪಿಸಿದರೆ ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡನು. ಇಷ್ಟು ವಿಷಯಗಳಲ್ಲಿ ಅವರು ಎಷ್ಟೊಂದು ಕುಗ್ಗಿ ಹೋದರು. ನಮಗೆ ಆ ರೀತಿ ಪರಿಸ್ಥಿತಿ ಬಂದರೆ ಇರ್ತೀವಾ? ಅವರು ಆಗಿದ್ದಕ್ಕೆ ಇದ್ದಾರೆ. ಸಣ್ಣ ಮಾತು ಸಹ ನನ್ನನ್ನು ಅನ್ನಲಿಲ್ಲ. ಬೇರೆಯವರು ಸಹ ನನ್ನನ್ನು ತಪ್ಪಾಗಿ ನೋಡುವುದಕ್ಕೆ ಬಿಡಲಿಲ್ಲ. ರಾತ್ರಿಯೆಲ್ಲ ಮಾತುಗಳು ಹೇಳುತ್ತಾ ಅವರ ಎದೆಯ ಮೇಲೆ ನಿದ್ದೆ ಮಾಡಿದೆ. ಉಳಿದಿದ್ದವೆಲ್ಲ ಅವಷ್ಟಕ್ಕೆ ಅವೇ ನಡೆದು ಹೋಗುತ್ತವೆ ಎಂದು ನಗುತ್ತಾ ಹೊರಟು ಹೋದ ತಂಗಿಯನ್ನು ನೋಡಿ ಬಾಯಿ ತೆರೆದಳು ದೀಪಿಕಾ. ತಮ್ಮ ಮನೆಗೆ ಹೊರಟರು ಭರತ್ ಸಂಧ್ಯಾ. ಚಿಕ್ಕ ಮಗು ಅಪ್ಪ, ಹುಷಾರಾಗಿ ನೋಡ್ಕೊ ಎಂದು ಕಣ್ಣಲ್ಲೇ ನೀರಾಕಿಕೊಂಡ ಸಂಧ್ಯಾ ತಾಯಿಯ ದೊಡ್ಡಮ್ಮನಿಗೆ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಕಾರು ಹತ್ತಿದರು ಭರತ್ ದಂಪತಿಗಳು. ಕಾರು ಹತ್ತಿದ ಮೇಲೆ ನಿಮಗೆ ಒಂದು ವಿಷಯ ಹೇಳಲ್ಲ ಎಂದಳು ಸಂಧ್ಯಾ. ಅಮ್ಮೋ, ಯಾವ ಬಾಂಬ್ ಹಾಕುತ್ತಿದ್ದೀಯೇ ನನ್ನ ಮೇಲೆ ಎಂದು ಕೇಳಿದನು ಭರತ್. ಅದೇನೆಂದರೆ ನನಗೆ ಅಡುಗೆ ಮಾಡಲು ಬರುವುದಿಲ್ಲ, ಯಾವತ್ತೂ ಮಾಡಿಲ್ಲ ಕೂಡ ಎನ್ನುತ್ತಾ ಅಳುಮುಖ ಇಟ್ಟಳು. ಹಾಂ, ಮತ್ತೇನಾದರೂ ರಹಸ್ಯಗಳು ಇದ್ದಾವಾ ಎಂದು ಕೇಳಿದನು ಭರತ್. ಟೀ, ಕಾಫಿ, ಬೂಸ್ಟ್, ರೈಸ್, ಆಲೂಗಡ್ಡೆ ಫ್ರೈ, ರಸಂ ಇಷ್ಟು ಬರುತ್ತವೆ, ಪರವಾಗಿಲ್ವಾ ಎಂದಳು. ಏನಕ್ಕೆ ಕೇಳ್ತಿದೀಯಾ? ನನಗೆ ಬರುತ್ತದೆ ಬಿಡು. ನಾನು ಇಲ್ಲದೇ ಇರುವಾಗ ಅಪ್ಪನಿಗೆ ನಿನ್ನ ಅಡುಗೆ ಮಾಡಿ ಗಾಬರಿಪಡಿಸಬೇಡ, ಓಕೆನಾ ಎಂದು ಕೇಳಿದನು ಭರತ್. ಮುಖ ಮುನಿಸಿಕೊಂಡು ಕೋಪವಾಗಿ ಪಕ್ಕಕ್ಕೆ ಮುಖ ತಿರುಗಿಸಿಕೊಂಡ ಸಂಧ್ಯಳನ್ನು ನೋಡಿ, ಇದು ಮಾತ್ರ ಚೆನ್ನಾಗಿ ಬರುತ್ತದೆ ನಿನಗೆ ಎನ್ನುತ್ತಾ ಕಾರನ್ನು ನಿಲ್ಲಿಸಿ ಮುನಿಸಿಕೊಂಡ ಮೂತಿಯನ್ನು ಹಿಡಿದು ಎಳೆದು, ಇನ್ನೊಂದು ಬಾರಿ ಈ ರೀತಿ ಇಟ್ಕೊಂಡ್ರೆ ಕಚ್ಚಿಬಿಡ್ತೀನಿ ನಿನ್ನ ಮೂತಿಯನ್ನ ಎನ್ನುತ್ತಾ ಟಕ್ಕೆಂದು ಮುತ್ತಿಟ್ಟನು. ದೂರ ಸರಿದು ಅವನಿಗೆ ಕಾಣಿಸದ ಹಾಗೆ ಡೋರ್ ಕಡೆ ತಿರುಗಿ ನಗುತ್ತಾ ನಿದ್ದೆಗೆ ಜಾರಿಕೊಂಡಳು ಸಂಧ್ಯಾ. ಮನೆಗೆ ತಲುಪಿದ ಮೇಲೆ ಆರತಿಯನ್ನು ಕೊಟ್ಟು ಒಳಗಡೆಗೆ ಸ್ವಾಗತಿಸಿದರು ದಂಪತಿಗಳಿಬ್ಬರನ್ನು. ಇದು ನನ್ನ ಮನೆ, ನನ್ನ ಗಂಡ ಅಂತ ಅಂದುಕೊಂಡರೆ ತೃಪ್ತಿಯಾಗಿ ಅನಿಸಿತು ಸಂಧ್ಯಾಗೆ. ತೋಟಕ್ಕೆ ಹೋಗುವಷ್ಟೊತ್ತು ಸಂಧ್ಯಾ ಸಂಧ್ಯಾ ಎಂದು ಕರೆಯುವ ಭರತ್ಗೆ ಸಂಧ್ಯಮ್ಮ ಸಂಧ್ಯಮ್ಮ ಎಂದು ಕರೆಯುವ ಮಾವನವರಿಗೆ ಚೆನ್ನಾಗಿ ಅಭ್ಯಾಸವಾಗೋದಳು ಸಂಧ್ಯಾ. ಲಗ್ನ ಪತ್ರಿಕೆಯೊಂದಿಗೆ ಮನೆಗೆ ಬಂದ ತಂದೆ ದೊಡ್ಡಪ್ಪನನ್ನು ನೋಡಿ ನಗುತ್ತಾ ಎದುರು ಹೋಗಿ ಸ್ವಾಗತಿಸಿದರು ಆ ಮನೆಯವರು. ಮದುವೆಗೆ ಹೋಗುವ ದಿನ ಬಂದೇ ಬಿಟ್ಟಿತು ಸಂಧ್ಯಾಗೆ. ಕಣ್ಣಲ್ಲಿ ನೀರು ಹರಿಯುತ್ತಿದ್ದರೆ, 1 ವಾರನೇ ಅಲ್ವಾ, ನಾನು ಬಂದ್ಬಿಡ್ತೀನಿ ಅಲ್ವಾ, ನೀನು ಹಾಯಾಗಿ ನಿಮ್ಮ ಅಕ್ಕನ ಜೊತೆ ಎಂಜಾಯ್ ಮಾಡು, ಮದುವೆಯ ಮುಂದಿನ ದಿನ ನಾನು ಬಂದ್ಬಿಡ್ತೀನಿ ಎನ್ನುತ್ತಾ ಕಳುಹಿಸಿಕೊಟ್ಟ ಗಂಡ ಕಾಣಿಸುವ ತನಕ ಬಾಯ್ ಮಾಡಿ ತವರು ಮನೆಗೆ ಹೊರಟಳು ಸಂಧ್ಯಾ. ದೀಪಿಕಾ ತಂಗಿಯನ್ನು ನೋಡಿ ಎದುರು ಬಂದಳು. ಅಕ್ಕ ಎನ್ನುತ್ತಾ ತುಂಬ ಸಂತೋಷಪಟ್ಟಳು ಸಂಧ್ಯಾ. ದೀಪಿಕಾ ಪರಿಸ್ಥಿತಿ ಕಡಿಮೆ ಏನೂ ಅಲ್ಲ, ಒಂದೇ ಪ್ರಾಣವಾಗಿ ಬೆಳೆದ ಅಕ್ಕ ತಂಗಿಯರು ಅಲ್ವಾ. ಭರತ್ ಸಂಧ್ಯಾ ಮನೆಗೆ ಬಂದ ಮೇಲೆ ಸರಿಯಾಗಿ ಮಾತನಾಡಿದ್ದೇ ಇಲ್ಲ. ಪ್ರತಿದಿನ ಏನೋ ಒಂದು ಹೇಳಿ ಕಾಲ್ ಕಟ್ ಮಾಡುತ್ತಿದ್ದನು. ತನ್ನಷ್ಟಕ್ಕೆ ತಾನು ಸರಿಯಾಗಿ ಫೋನ್ ಮಾಡಿದ್ದೇ ಇಲ್ಲ. ಗಂಡನ ಮೇಲೆ ಕೋಪದಿಂದ 2 ದಿನ ಗಟ್ಟಿಯಾಗಿ ಇದ್ದರೂ ಬರುತ್ತಾ ಆ ರೀತಿ ಇರಲು ಆಗಲಿಲ್ಲ. ಮದುವೆಗೆ ಅವನು ಬಂದರೂ ಗಂಡಿನ ಜೊತೆಯಲ್ಲಿ ಇದ್ದು ಬಿಟ್ಟನು. ಸತ್ಯನಾರಾಯಣ ಪೂಜೆ ಆದಮೇಲೆ ನಂತರ ಫಸ್ಟ್ ನೈಟ್ ಏರ್ಪಾಟು ಮಾಡಿದರು. ದೀಪಿಕಳನ್ನೇ ರೂಮಿನೊಳಕ್ಕೆ ಬಿಟ್ಟು ತನ್ನ ರೂಮಿಗೆ ಬಂದ ಸಂಧ್ಯಾ ಆಶ್ಚರ್ಯದಿಂದ ರೂಮನ್ನು ನೋಡಿದಳು. ಮೊದಲ ರಾತ್ರಿಗೆ ಅಲಂಕಾರ ಮಾಡಿರುವ ಥರ ರೂಮನ್ನು ಅಲಂಕಾರ ಮಾಡಿದ್ದರು. ಹೂಗಳ ಬೆಡ್ಡಿನ ಮೇಲೆ ಮಲಗಿಕೊಂಡಿರುವ ಗಂಡನನ್ನು ನೋಡಿ ಕೋಪಾವೇಶಗಳಿಂದ ಬಂದ ಸಂಧ್ಯಾ ಅವನ ಮುಗುಳ್ನಗೆ ತುಟಿಗಳನ್ನು ನೋಡಿ ತಲೆ ಬಗ್ಗಿಸಿದಳು. ಮನಸ್ಸಿನೊಳಗಿನ ಮರ್ಮವನ್ನು ತಿಳಿದುಕೋ ಸಂಧ್ಯಾ, ಇನ್ನ ಎಷ್ಟು ದಿನ ಹೇಳು ಎನ್ನುತ್ತಾ ಅವಳನ್ನು ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ, ಇನ್ನ ನನ್ನಿಂದ ಆಗಲ್ಲ ಚಿನ್ನು ಎನ್ನುತ್ತಾ ಅವಳ ಮೇಲೆ ಬಿದ್ದು ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಬಂಧಿಸಿದನು ಭರತ್. ಸ್ವಲ್ಪ ಹೊತ್ತಿಗೆ ಅವನಿಂದ ಬಿಡಿಸಿಕೊಂಡ ಸಂಧ್ಯಾ, ರೀ 1 ನಿಮಿಷ ಎನ್ನುತ್ತಾ
ಯಾಕೆ ಫೋನಲ್ಲಿ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ, ಕಾಲ್ ಸಹ ಮಾಡ್ತಿಲ್ಲ, ಏನು ಸಮಾಚಾರ ಎಂದು ಕೇಳಿದಳು ಸಂಧ್ಯಾ ಆವಾಜ್ ಹಾಕುವ ಥರ. ನೀನು ನಿಮ್ಮವರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ನಾನ್ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂತ ಮಾಡುತ್ತಿಲ್ಲ ಅಷ್ಟೆ ಎನ್ನುತ್ತಾ ಮತ್ತೆ ಅವಳನ್ನು ಅಪ್ಪಿಕೊಂಡು ಮಲಗಿಕೊಂಡನು ಭರತ್. ಕತೆ ಮುಕ್ತಾಯವಾಯಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.